Hi, hello, good evening, my dear students. Welcome to the class. Myself, Bhagyeshri Joshi from Sankalp Learning Solutions. Okay. Hi, good evening, all of you. ನಿನ್ನಿನ ಒಂದು ಕ್ಲಾಸ್ ಅಲ್ಲಿ ನಾವು ಬಹುಪದೋಕ್ತಿಗಳನ್ನ ಅಧ್ಯಯನ ಮಾಡಿದ್ವಿ. ಆ ಬಹುಪದೋಕ್ತಿಗಳಿಗೆ ಮತ್ತು ಈ ಸಮೀಕರಣಗಳಿಗೆ ಸ್ವಲ್ಪ ಲಿಂಕ್ ಇದೆ. ಓಕೆ, ಅದ್ರ ಕಂಟಿನ್ಯೂಷನ್ ಪಾರ್ಟ್ ಅಂದ್ರೆ ಸ್ವಲ್ಪ ಇದಕ್ಕೆ ನಾವು ಹೋಲಿಕೆ ಮಾಡಿ ನೋಡೋಣ. ಬಹುಪದೋಕ್ತಿ ಅಂದ್ರೆ ಏನು, ಸಮೀಕರಣ ಅಂತಂದ್ರೆ ಏನು ಅಂತ ಹೋಲಿಕೆ ಮಾಡಿ ನೋಡೋಣ. ಹಾಗಿದ್ರೆ ನಿಮ್ಗೆ ಬಹುಪದೋಕ್ತಿ ಅಂತಂದ್ರೆ ಏನು, ಅದರಲ್ಲಿ ಬರುವಂತಹ ಎಲ್ಲಾ ವಿಧಗಳು, ಶೂನ್ಯತೆ ಅಂದ್ರೆ ಏನು, ಶೂನ್ಯತೆ ಮೊತ್ತ ಮತ್ತು ಗುಣಲಬ್ಧ ಎಲ್ಲವೂ ಕೂಡ ನೆನಪಿದೆ ಅಲ್ವಾ? ಸೊ ನಾನು ನಿನ್ನೆ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ, ಮಾಡಿದೀರಾ ಅಂತ ಅನ್ಕೋತೀನಿ. ಮಾಡಿದೀರಾ ಅಲ್ವಾ ಎಲ್ರು? ಮಿಸ್ ನಿನ್ನೆ RCB ಮ್ಯಾಚ್ ಇತ್ತು, RCB ಮ್ಯಾಚ್ ನೋಡೋದ್ರಲ್ಲಿ ಬಿಸಿ ಇದ್ವಿ, ನೀವು ಕೊಟ್ಟಿದ್ದ ಹೋಮ್ವರ್ಕ್ ಎಲ್ಲ ಮರ್ತು ಹೋಯ್ತು ಅಂತ ಅಂತೀರಾ ಅಲ್ವಾ? ನಿನ್ನೆ ನೀವು RCB ಮ್ಯಾಚ್ ನೋಡೋದ್ರಲ್ಲಿ ತುಂಬಾ ಬಿಸಿ ಇದ್ರಿ ಅಲ್ಲ? ಓಕೆ, ಇರ್ಲಿ, ಪರವಾಗಿಲ್ಲ. ಓಕೆ, ಇವತ್ ನಾವು ಹೊಸ ಟಾಪಿಕ್, ನೆಕ್ಸ್ಟ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಇದು ಕೂಡ ನಮ್ಗೆ ಬೀಜಗಣಿತದಲ್ಲಿ ಬರುವಂತಹ ಒಂದು ಅಧ್ಯಾಯ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಇದೆ. ನಮ್ಗೆ ಹೆಸರೇ ಸೂಚಿಸುತ್ತೆ, ಇಲ್ಲಿ ಎರಡು ಚರಾಕ್ಷರ ಇದೆ ಮತ್ತು ಎಂತಹ ಸಮೀಕರಣ ಇದೆ, ರೇಖಾತ್ಮಕ ಸಮೀಕರಣ ಇದೆ. ಮತ್ತು ಆ ರೇಖಾತ್ಮಕ ಸಮೀಕರಣಗಳು ಹೇಗಿದೆ, ಜೋಡಿ ಆಗಿದೆ. ಏನ್ ಹೀಗಂದ್ರೆ ಅಂತ ನೋಡ್ತಾ ಹೋಗೋಣ. ಓಕೆ, ನೋಡೋಣ. ಎಸ್, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಓಕೆ ಮಕ್ಕಳೇ, ನಮ್ಗೆ ನಿನ್ನೆ ನಾವು ಬಹುಪದೋಕ್ತಿಗಳನ್ನ ನೋಡಿದಾಗ ಅಲ್ಲಿ ನಮ್ಗೆ ಬಹುಪದೋಕ್ತಿಗಳು ಅಂತಂದ್ರೆ ನಾವು P of X ಅನ್ನುವಂತ ಒಂದು ಹೆಸರಿನಿಂದ ಸೂಚಿಸ್ತಾ ಇದ್ವಿ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ X+1 ಅಂತ ನಾನು ಬರೆದ್ರೆ ಇದೇನಿದು, ಇದು ಬಹುಪದೋಕ್ತಿ. ಇದನ್ನೇ ನಾನೇನಾದ್ರು, ಇದೇನಿದು ಕರೆಕ್ಟ್ ಆಗಿ ಗಮನಿಸ್ರಿ, ಇದು ಬಹುಪದೋಕ್ತಿ. ಓಕೆ, ಇದನ್ನ ಹಲವಾರು ಬಾರಿ ಎಕ್ಸಾಂಪಲ್ ಅನ್ನ ನಾನು ತಗೊಂಡಿದ್ದೀನಿ. ಓಕೆ, ಇದು ಬಹುಪದೋಕ್ತಿ. ಹಾಗಿದ್ರೆ ಎಂತಹ ಇದು ಡಿಗ್ರಿ 1 ಇದೆ, ಹಾಗಾಗಿ ಇದು ರೇಖಾತ್ಮಕ ಬಹುಪದೋಕ್ತಿ ಅಲ್ವಾ? ರೇಖಾತ್ಮಕ ಬಹುಪದೋಕ್ತಿ ನಮಗ್ ಗೊತ್ತಿದೆ, ಇದನ್ನ ನಾವು ಅಧ್ಯಯನ ಮಾಡಿದೀವಿ ಅಂಡ್ ಪರ್ಫೆಕ್ಟ್ ಕೂಡ ಆಗಿದೆ, ರೈಟ್? ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಮೀಕರಣ ಅಂತಂದ್ರೆ ಏನು, ಯಾವುದಕ್ಕೆ ನಾವು ಸಮೀಕರಣ ಅಂತ ಕರಿತೀವಿ? ಸೊ ನೀವು 9th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಇದನ್ನ ಅಧ್ಯಯನ ಮಾಡಿದೀರಾ. ಇದನ್ನೇ ನಾನೇನಾದ್ರೂ X+1 = 0 ಅಂತ ಬರೆದ್ರೆ, X+1 = 0 ಅಂತ ಬರೆದ್ರೆ ಇದನ್ನ ನಾನೇನಂತ ಹೇಳ್ತೀನಿ, ಸಮೀಕರಣ ಅಂತ. ಯಾಕೆ X+1 ಅಂತ ಮಾತ್ರ ಬರೆದ್ರೆ ಇದು ಬಹುಪದೋಕ್ತಿ ಆಗತ್ತೆ. X+1 = 0 ಅಂತ ಬರೆದ್ರೆ ಅಂದ್ರೆ ಈ ಬಹುಪದೋಕ್ತಿಯನ್ನ 0ಗೆ ಸಮೀಕರಿಸಿದ್ರೆ ಅದೇನಾಗಿರುತ್ತೆ, ಸಮೀಕರಣ ಆಗತ್ತೆ. ಓಕೆ, ನೆನ್ಪಿಟ್ಕೊಳ್ರಿ, ಇದು ಸಮೀಕರಣ. ಹಾಗಾದ್ರೆ ಸಮೀಕರಣದಲ್ಲಿ ನಾವು ಎಷ್ಟು ಭಾಗಗಳನ್ನ ನೋಡ್ತೀವಿ? ದಿಸ್ ಇಸ್ ವೆರಿ ವೆರಿ ಬೇಸಿಕ್ ಥಿಂಗ್. ಓಕೆ, ನಾವು ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಸಮೀಕರಣ ಅಂತಂದ್ರೆ ಏನ್ ಹೇಳಿದೆ, ಬಹುಪದೋಕ್ತಿಯನ್ನ 0ಗೆ ಅಥವಾ ನೀವು ಇಲ್ಲಿ ಯಾವುದೇ ಬೇರೆ ಸಂಖ್ಯೆ ಕೂಡ ತಗೋಬಹುದು. ಆದ್ರೆ ನಮ್ಗೆ ಸಮೀಕರಣ ಅಂತ ನಾವ್ ಯಾವಾಗ ಹೇಳ್ತೀವಿ, ಯಾವಾಗ ನಮ್ಗೆ ಇಲ್ಲಿ ಸಮತೆಯ ಚಿಹ್ನೆ ಬರುತ್ತೆ, ಈಕ್ವಲ್ ಟು ಸೈನ್ ಬರುತ್ತೆ, ಆವಾಗ ಏನಾಗಿರುತ್ತೆ, ಒಂದು ಸಮೀಕರಣವನ್ನ 3 ಭಾಗಗಳಾಗಿ ವಿಭಾಗಿಸ್ತೀವಿ. ಹೇಗೆ, ಈ ಪಾರ್ಟಿಗೆ ನಾವು ಎಡಭಾಗ ಅಂತ ಹೇಳ್ತೀವಿ, ಇದು LHS ಪಾರ್ಟು. ಓಕೆ, ನೆಕ್ಸ್ಟ್ ಇದನ್ನ ನಾವೇನಂತ ಹೇಳ್ತೀವಿ, ಸಮತೆಯ ಚಿಹ್ನೆ ಅಂತ ಹೇಳ್ತೀವಿ, ಈಕ್ವಲ್ ಟು ಸೈನ್ ಅಂತ ಹೇಳ್ತಾರೆ, ಸಮತೆಯ ಚಿಹ್ನೆ. ಇದೇನಿದು, ಇದು ಬಲಭಾಗ, ರೈಟ್? ಇದು ಬಲಭಾಗ. ಇದನ್ನ ನಾವೇನಂತ ಹೇಳ್ತೀವಿ, LHS ಪಾರ್ಟ್. ಇದನ್ನ ಈಕ್ವಲ್ ಟು ಸೈನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು RHS ಪಾರ್ಟ್. ಹಾಗಾದ್ರೆ ಒಂದು ಸಮೀಕರಣದಲ್ಲಿ ನಾವೇನ್ ಮಾಡ್ತೀವಿ, 3 ಭಾಗಗಳನ್ನ ನೋಡ್ತೀವಿ. ಇಲ್ಲಿ ನಾನೇನ್ ಮಾಡಿದೀನಿ, ಬಹುಪದೋಕ್ತಿಯನ್ನ 0ಗೆ ಸಮೀಕರಿಸಿದೀನಿ. ನೀವು ಬೇಕಿದ್ರೆ ಬಲಭಾಗದಲ್ಲಿ ಬೇರೆ ಸಂಖ್ಯೆಯನ್ನ ಕೂಡ ನೀವು ತಗೋಬಹುದು. ಓಕೆ, ಈಗ ನಾನು X+1 = 3 ಅಂತ ತಗೊಂಡ್ರೆ ಅದು ಕೂಡ ಒಂದು ಸಮೀಕರಣ. X+2 = 5 ಅಂತ ತಗೊಂಡ್ರೆ ಅದು ಕೂಡ ಒಂದು ಸಮೀಕರಣ. ಈಗ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ X-3 = 7 ಅಂತ ತಗೊಂಡ್ರೆ ದಿಸ್ ಈಸ್ ಆಲ್ಸೋ ಇಕ್ವೇಶನ್. ನಾವು ಸಮೀಕರಣಕ್ಕೆ ಇಂಗ್ಲಿಷ್ ನಲ್ಲಿ ಇಕ್ವೇಶನ್ ಅಂತ ಹೇಳ್ತೀವಿ. ಓಕೆ, ಇದು ಕೂಡ ಒಂದು ಸಮೀಕರಣ.
ಇಷ್ಟು ನಮಗೆ ಸಮೀಕರಣದ ಬಗ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ನಮ್ಮ ಟಾಪಿಕ್ ಏನಪ್ಪಾ ಹಾಗಿದ್ರೆ ರೇಖಾತ್ಮಕ ಸಮೀಕರಣಗಳು. ಈ ಒಂದು ಅಧ್ಯಾಯದಲ್ಲಿ ನಾವು ಏನನ್ನ ಅಧ್ಯಯನ ಮಾಡ್ತೀವಿ ಅಂತಂದ್ರೆ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಓಕೆ, ಹಾಗಿದ್ರೆ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು? ರೇಖಾತ್ಮಕ ಸಮೀಕರಣಗಳು. ಓಕೆ, ಈಗಾಗ್ಲೇ ನೋಡಿದ ಹಾಗೆ ಯಾವ ಒಂದು ಬಹುಪದೋಕ್ತಿಯ ಡಿಗ್ರಿ 1 ಆಗಿರುತ್ತೆ ಅದನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ಹಾಗೆ ಮತ್ತೆ ಯಾವ ಬಹುಪದೋಕ್ತಿಯನ್ನ ನೋಡ್ತೀರಾ? ಡಿಗ್ರಿ 2 ಆಗಿದ್ರೆ ಅದನ್ನ ವರ್ಗ ಬಹುಪದೋಕ್ತಿ ಅಂತ ಹೇಳ್ತಿದ್ವಿ, ನೆನ್ಪಿದೆ ಅಲ್ವಾ? 3 ಇದ್ರೆ ಅದನ್ನ ಘನ ಬಹುಪದೋಕ್ತಿ ಅಂತ ಹೇಳ್ತಿದ್ವಿ, ನೆನ್ಪಿದೆನಾ? ಅದೇ ತರಹ ಇಲ್ಲೂ ಕೂಡ ರೇಖಾತ್ಮಕ ಸಮೀಕರಣಗಳಲ್ಲಿ ಯಾವುದೇ ಒಂದು ಸಮೀಕರಣದಲ್ಲಿ ಗರಿಷ್ಠ ಘಾತ ಅಥವಾ ಮಹತ್ತಮ ಘಾತ ಅಥವಾ ಡಿಗ್ರಿ 1 ಆಗಿದ್ದರೆ, ಫಾರ್ ಎಕ್ಸಾಂಪಲ್ x+3 = 5 ಅಂತ ನಾನು ಬರೆದ್ರೆ ಇದು ಕೂಡ ಒಂದು ಸಮೀಕರಣ ಅಲ್ವಾ? ಇದು ಕೂಡ ಒಂದು ಸಮೀಕರಣ. ಹಾಗಿದ್ರೆ ಇಲ್ಲಿ ಡಿಗ್ರಿ ಎಷ್ಟಿದೆ ಮಕ್ಕಳೇ? 1 ಇದೆ ಅಲ್ವಾ? ಡಿಗ್ರಿ 1 ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ರೇಖಾತ್ಮಕ ಸಮೀಕರಣ ಅಂತ ನಾವು ಹೇಳ್ತೀವಿ. ಏನಂತ ಹೇಳ್ತೀವಿ? ರೇಖಾತ್ಮಕ ಸಮೀಕರಣ. ಓಕೆ, ಇಲ್ಲೂ ಕೂಡ ಡಿಗ್ರಿ 2 ಇದ್ರೆ ಡಿಗ್ರಿ, ಫಾರ್ ಎಕ್ಸಾಂಪಲ್ x² + 2x + 3 = 0 ಅಂತ ನಾನು ಬರೆದ್ರೆ ಇದು ಕೂಡ ಸಮೀಕರಣ. ಎಂತಹ ಸಮೀಕರಣ? ಇದು ವರ್ಗ ಸಮೀಕರಣ. ಓಕೆ, ನಮ್ ಮುಂದೆ ಇದು ಅಧ್ಯಾಯ ಇದೆ ವರ್ಗ ಸಮೀಕರಣ ಅಂತ. ಸೊ ವರ್ಗ ಸಮೀಕರಣ. ಹಾಗಿದ್ರೆ ನಮ್ಗೇನ್ ಬೇಕು ಈಗ? ಕೇವಲ ನಮಗೆ ರೇಖಾತ್ಮಕ ಸಮೀಕರಣ ಅಂದ್ರೆ ಏನು ಅಂತ ಬೇಕು. ಯಾಕೆ? ನಮ್ಮ ಟಾಪಿಕ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ? ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಡಿಗ್ರಿ 1 ಇರುವಂತಹ ಸಮೀಕರಣಕ್ಕೆ ನಾವೇನಂತ ಹೇಳ್ತೀವಿ? ರೇಖಾತ್ಮಕ ಸಮೀಕರಣಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ನಾನು ಸಮೀಕರಣವನ್ನ ಬರ್ದಿದ್ದೀನಿ, ರೈಟ್? ಈ ಒಂದು ಸಮೀಕರಣದಲ್ಲಿ ಎಷ್ಟು ಚರಾಕ್ಷರಗಳನ್ನ ಬಳಸಿದೀನಿ? ಎಷ್ಟು ಚರಾಕ್ಷರಗಳಿವೆ? x+3 = 5 ಅಂತ ನಾನು ಬರೆದ್ರೆ, x+9 = 7 ಅಂತ ಬರೆದ್ರೆ ಇಲ್ಲಿ ಎಷ್ಟು ಚರಾಕ್ಷರಗಳನ್ನ ಬಳಸಿದೀವಿ? 1 ಚರಾಕ್ಷರ. ಎಷ್ಟು ಚರಾಕ್ಷರ? 1 ಚರಾಕ್ಷರ. ಹಾಗಿದ್ರೆ ಇದನ್ನ ನಾವೇನಂತ ಹೇಳ್ತೀವಿ? 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ನಾವು ಹೇಳ್ತೀವಿ. ಓಕೆ, ಎಕ್ಸ್ ಅನ್ನುವಂತಹ 1 ಚರಾಕ್ಷರವನ್ನ ಮಾತ್ರ ಬಳಸಿದೀವಿ. ಎಕ್ಸ್ ನ ಜೊತೆಗೆ ನೀವೇನಾದ್ರೂ y z ಅಂತ ಬಳಸಿದ್ರೆ ಅವಾಗ 2 ಚರಾಕ್ಷರವುಳ್ಳ 3 ಚರಾಕ್ಷರವುಳ್ಳ ಅಂತ ನಾವು ಹೇಳ್ತೀವಿ. ಆದ್ರೆ ಇಲ್ಲಿ ನಾವು ಬಳಸಿದ್ದು ಕೇವಲ 1 ಚರಾಕ್ಷರ. ಹಾಗಾಗಿ ಇದನ್ನ ಏನಂತ ಹೇಳ್ತೀವಿ? 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ನಾವು ಹೇಳ್ತೀವಿ. ಓಕೆ, ರೇಖಾತ್ಮಕ ಸಮೀಕರಣ. ಇಷ್ಟು ಅರ್ಥ ಆಯ್ತಾ? ಒಂದು ಸಮೀಕರಣ ಅಂತಂದ್ರೆ ಏನು? ಬಹುಪದೋಕ್ತಿ ಮತ್ತು ಸಮೀಕರಣ. ಬಹುಪದೋಕ್ತಿಯಲ್ಲಿ ನಾವು ಈಕ್ವಲ್ ಟು ಸೈನ್ ಅನ್ನ ಬಳಸೋದಿಲ್ಲ, ನೆನ್ಪಿಟ್ಕೊಳ್ರಿ. ಅದೇ ನಾವು ಸಮೀಕರಣದಲ್ಲಿ ಈಕ್ವಲ್ ಟು ಸೈನ್ ಅನ್ನ ಬಳಸ್ತೀವಿ. ಎಷ್ಟು ಭಾಗಗಳನ್ನ ನೀವು ನೋಡ್ತೀರಾ? 3 ಭಾಗಗಳನ್ನ ನೋಡ್ತೀರಾ. ಹಾಗಾದ್ರೆ ರೇಖಾತ್ಮಕ ಸಮೀಕರಣದಲ್ಲಿ ಡಿಗ್ರಿ ಎಷ್ಟಾಗಿರುತ್ತೆ? ಆ ಒಂದು ಸಮೀಕರಣದ ಡಿಗ್ರಿ 1 ಆಗಿರುತ್ತೆ. ಮತ್ತು ಇಲ್ಲಿ ಈ ಉದಾಹರಣೆಯಲ್ಲಿ ಎಷ್ಟು ಚರಾಕ್ಷರವನ್ನ ಬಳಸಿದೀವಿ? 1 ಚರಾಕ್ಷರ. ಅದಕ್ಕೆ ನಾವೇನಂತ ಹೇಳ್ತೀವಿ? 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬರೋದಾದ್ರೆ ರೇಖಾತ್ಮಕ ಸಮೀಕರಣಗಳು, ಇದನ್ನ ನಾವು ಡೆಫಿನೇಷನ್ ರೂಪದಲ್ಲಿ ಹೇಳಿದ್ರೆ ಏನಂತ ಬರುತ್ತೆ? ಇದನ್ನ ನಾವು ಇವತ್ತು ಕನ್ನಡ ಮೀಡಿಯಂಗೆ ಮಾಡ್ತಾ ಇದೀವಿ. ಸೊ ಕನ್ನಡ ಮೀಡಿಯಂ ನಲ್ಲೇ ನಾವು ಹೇಳ್ಬೇಕು. ಇಂಗ್ಲಿಷ್ ಮೀಡಿಯಂ ಇದ್ದಾಗ ನಾವು ಇಂಗ್ಲಿಷ್ ಡೆಫಿನೇಷನ್ಸ್ ಬರುತ್ತೆ. ಬಟ್ ಇಲ್ಲಿ ನಾವು ಕನ್ನಡ ಮೀಡಿಯಂ ಹೇಳೋದ್ರಿಂದ ಕನ್ನಡದಲ್ಲೇ ನಾವು ಹೇಳ್ಬೇಕು. ಓಕೆ, ಕೆಲವೊಂದು ವರ್ಡ್ಸ್ ನಿಮ್ಗೆ ಗೊತ್ತಾಗತ್ತೆ. ಎ ಅಂದ್ರೆ ಏನು, ಎಕ್ಸ್ ಅಂದ್ರೆ ಏನು, ವೇರಿಯೇಬಲ್ ಅಂದ್ರೆ ಏನು, ಕಾನ್ಸ್ಟಂಟ್ ಅಂದ್ರೆ ಏನು, ಅಷ್ಟು ನಿಮ್ಗೆ ಗೊತ್ತಾಗತ್ತೆ, ರೈಟ್? ಸಿ, ax + b = 0 ರೂಪದಲ್ಲಿರುವ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ನೆನಪು ಮಾಡ್ಕೊಳ್ರಿ. ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನು ಅಂತ ಹೇಳಿದ್ದೆ ನಾನು? ax + b ಅಂತ ಹೇಳಿದ್ವಿ. ಇಲ್ಲಿ ನಾವು ಸಮೀಕರಣವನ್ನ ಹೇಳ್ತಾ ಇರೋದ್ರಿಂದ = 0 ಅಂತ ತಗೊಳ್ಳೋಣ. ax + b = 0 ರೂಪದಲ್ಲಿರುವ
ಎ ಈಸ್ ನಾಟ್ ಈಕ್ವಲ್ ಟು 0 ಮತ್ತು ಬಿ ಒಂದು ವಾಸ್ತವ ಸಂಖ್ಯೆ. ಇಲ್ಲೂ ಕೂಡ ನಾವು ಕಂಡೀಷನ್ ಏನಂತ ಹೇಳ್ತೀವಿ, ಎ ಈಸ್ ನಾಟ್ ಈಕ್ವಲ್ ಟು 0. ವೈ ಎ ಈಸ್ ನಾಟ್ ಈಕ್ವಲ್ ಟು 0? ಎ ಯಾಕೆ 0ಗೆ ಈಕ್ವಲ್ ಆಗಿರಬಾರ್ದು? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2x + 5 ಅಂತ ಇದೆ. ಓಕೆ, 2x + 5 ಈಸ್ ಈಕ್ವಲ್ ಟು 0. ಇಲ್ಲಿ ಎ ಅಂತಂದ್ರೆ 2 ಇದೆ, ಬಿ ಅಂತಂದ್ರೆ 5 ಇದೆ, ರೈಟ್? ಒಂದು ವೇಳೆ ಎ ಏನಾದ್ರೂ ಈಕ್ವಲ್ ಟು 0 ಆದ್ರೆ ಏನಾಗತ್ತೆ? ಎ ಅನ್ನ ನಾನು ಏನಾದ್ರೂ 0 ಅಂತ ತಗೊಂಡ್ರೆ 0 × x + 5 ಈಸ್ ಈಕ್ವಲ್ ಟು 0. ಆವಾಗ 0 × x ಅಂತಂದ್ರೆ 0ನೇ ಬರುತ್ತೆ, 5 ಈಸ್ ಈಕ್ವಲ್ ಟು 0. ಇದು ರೇಖಾತ್ಮಕ ಸಮೀಕರಣ ಆಗೋದಿಲ್ಲ, ಯಾಕೆಂದ್ರೆ ಅಲ್ಲಿ ಯಾವುದೇ ಚರಾಕ್ಷರ ಇಲ್ಲ ಅಲ್ವಾ? ಹಾಗಾಗಿ ನಾವೇನಂತ ಹೇಳ್ತೀವಿ, ಎ ಈಸ್ ನಾಟ್ ಈಕ್ವಲ್ ಟು 0. ಬಿ ಏನಿದು? ಬಿ ಅಂತಂದ್ರೆ 5 ಅಂತ ಇದೆ. ಬಿ ಅಂತಂದ್ರೆ ಯಾವುದೇ ವಾಸ್ತವ ಸಂಖ್ಯೆ ಆಗಿರಬಹುದು. ಇಲ್ಲಿ +5 ಅಂತ ಇದೆ. ಈ +5 ಜಾಗದಲ್ಲಿ ನಿಮ್ಗೆ -5 ಬರಬಹುದು, √5 ಬರಬಹುದು, ಅಲ್ಲಿ ದಶಮಾಂಶ ಸಂಖ್ಯೆ ಬರಬಹುದು, ಭಿನ್ನರಾಶಿ ರೂಪದ ಸಂಖ್ಯೆಗಳು ಬರಬಹುದು, ಅಥವಾ ರೂಟ್ ಬರಬಹುದು. ಯಾವುದೇ ರೀತಿಯ ಸಂಖ್ಯೆ ಕೂಡ ಬಿ ನ ಜಾಗದಲ್ಲಿ ಬರಬಹುದು. ಅದಕ್ಕಾಗಿ ನಾವೇನಂತ ಹೇಳ್ತೀವಿ, ಬಿ ಒಂದು ವಾಸ್ತವ ಸಂಖ್ಯೆ. ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳಬಹುದು, ಏನಂತ? ax + b ಈಸ್ ಈಕ್ವಲ್ ಟು 0. ಈ ರೇಖಾತ್ಮಕ ಸಮೀಕರಣದಲ್ಲಿ ಬಿ ನ ಬೆಲೆ ಏನಾಗಿರತ್ತೆ? ಅದು ಏನಾಗಿರತ್ತೆ? ವಾಸ್ತವ ಸಂಖ್ಯೆ ಆಗಿರತ್ತೆ. ಸೊ ಇದನ್ನ ನಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ ಕೂಡ. ಓಕೆ, ನೆನ್ಪಿಟ್ಕೊಳ್ರಿ. ಎಕ್ಸ್ ಅನ್ನೋದು ಚರಾಕ್ಷರ, ಎ ಅನ್ನೋದು ಸ್ಥಿರಾಂಕ, ಅದು ಕೂಡ ವಾಸ್ತವ ಸಂಖ್ಯೆನೆ. ಎಕ್ಸ್ ಅನ್ನೋದು ಚರಾಕ್ಷರ, ರೈಟ್? ಈ ಸಮೀಕರಣಗಳನ್ನ ಏನಂತ ಹೇಳ್ತೀವಿ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಎನ್ನುವರು. ಇಂತಹ ಸಮೀಕರಣಗಳಿಗೆ ಏಕೈಕ ಪರಿಹಾರ ಇರತ್ತೆ. ಎಸ್ ಮಕ್ಕಳೇ, ನಾನ್ ನಿಮ್ಗೆ ಕೇಳಿದ್ರೆ ಸಮೀಕರಣದ ಪರಿಹಾರ ಅಂತಂದ್ರೆ ಏನು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಯಾವುದಕ್ಕೆ ನಾವು ಪರಿಹಾರ ಅಂತ ಹೇಳ್ತೀವಿ? ಇಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತೀವಿ, ರೇಖಾತ್ಮಕ. ಇಂತಹ ಸಮೀಕರಣ ಅಂದ್ರೆ ಅರ್ಥ ಏನು? ಇದು ರೇಖಾತ್ಮಕ ಸಮೀಕರಣ. ರೇಖಾತ್ಮಕ ಸಮೀಕರಣಗಳಿಗೆ ಎಷ್ಟು ಪರಿಹಾರಗಳಿರತ್ತೆ? ನೆನ್ಪಿಟ್ಕೊಳ್ರಿ, ಏಕೈಕ ಪರಿಹಾರ, ಒಂದು ಪರಿಹಾರ ಇರತ್ತೆ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನಮ್ ತಲೆಯಲ್ಲಿ ಏನ್ ಬರುತ್ತೆ? ಮಿಸ್, ಪರಿಹಾರ ಅಂತಂದ್ರೆ ಏನು? ಯಾವುದಕ್ಕೆ ನಾವು ಪರಿಹಾರ ಅಂತ ಹೇಳ್ತೀವಿ? ನೋಡೋಣ. ಇಲ್ಲಿ ಒಂದು ಉದಾಹರಣೆ ಇದೆ, ಇದೇ ಉದಾಹರಣೆಯನ್ನ ಬಿಡಿಸೋಣ. 2x + 5 ಈಸ್ ಈಕ್ವಲ್ ಟು 0 ಅಂತ ಇದೆ, ರೈಟ್? 2x + 5 ಈಸ್ ಈಕ್ವಲ್ ಟು 0 ಇದೆ. ಈಗ ನಾನೇನ್ ಮಾಡ್ತೀನಿ, ಈ 2x ಈಸ್ ಈಕ್ವಲ್ ಟು 5 ಈ ಕಡೆ ಶಿಫ್ಟ್ ಮಾಡಿದ್ರೆ +5 ಈ ಕಡೆ ಹೋದ್ರೆ ಅದು -5 ಆಗತ್ತೆ. ನೆಕ್ಸ್ಟ್ ಈ 2 ಈ ಕಡೆ ಶಿಫ್ಟ್ ಮಾಡ್ತೀನಿ, x ಈಸ್ ಈಕ್ವಲ್ ಟು -5 / 2 ಅಂತ ಬಂತು. ಓಕೆ, ಒಂದು ಬೆಲೆ ನನಗೆ ಸಿಕ್ತು, x ಈಸ್ ಈಕ್ವಲ್ ಟು -5 / 2. ನೆಕ್ಸ್ಟ್ ಏನ್ ಮಾಡ್ಬೇಕು ಈ ಬೆಲೆಯನ್ನ? ಈಗ ನಾನು ಏನ್ ಮಾಡ್ತೀನಿ, 2x + 5 ಈಸ್ ಈಕ್ವಲ್ ಟು 0 ಅಂತ ಇದೆ. x ನ ಜಾಗದಲ್ಲಿ -5 / 2 ಅಂತ ಹಾಕೋಣ. ಏನ್ ಬರುತ್ತೆ ನೋಡೋಣ. 2 × -5 / 2 +5 ಈಸ್ ಈಕ್ವಲ್ ಟು 0, ರೈಟ್? 2 ಕ್ಯಾನ್ಸಲ್ ಆಯ್ತು, ಏನ್ ಉಳಿಯತ್ತೆ? -5 + 5 ಈಸ್ ಈಕ್ವಲ್ ಟು 0, ರೈಟ್? ನೆಕ್ಸ್ಟ್ ಏನ್ ಬರುತ್ತೆ? +5 - 5 ಕ್ಯಾನ್ಸಲ್ ಆಗತ್ತೆ, 0 ಈಸ್ ಈಕ್ವಲ್ ಟು 0. ಅಂದ್ರೆ LHS ಪಾರ್ಟ್ ಈಸ್ ಈಕ್ವಲ್ ಟು RHS ಪಾರ್ಟ್. ಎಡಭಾಗ ಬಲಭಾಗಕ್ಕೆ ಸಮವಾಗಿದೆ. ಯಾವ ಒಂದು ಬೆಲೆಗೆ ಅಂದ್ರೆ ಸಮೀಕರಣಕ್ಕೆ ಯಾವ ಬೆಲೆಯನ್ನ ನೀವು ಆದೇಶ ಮಾಡಿದಾಗ ನಮಗೆ ಎಡಭಾಗ ಮತ್ತು ಬಲಭಾಗದ ಬೆಲೆಗಳು ಒಂದೇ ಬರುತ್ತೆ, ಸೇಮ್ ಬರುತ್ತೆ, ಆ ಬೆಲೆಗೆ ನಾವೇನಂತ ಹೇಳ್ತೀವಿ? ಆ ಒಂದು ಸಮೀಕರಣದ ಪರಿಹಾರ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ಇಲ್ಲಿ x ಈಸ್ ಈಕ್ವಲ್ ಟು -5 / 2 ಅಂತ ನಾನು x ನ ಜಾಗದಲ್ಲಿ ಆದೇಶ ಮಾಡಿದಾಗ ನನ್ಗೆ LHS ಪಾರ್ಟ್ ಮತ್ತೆ RHS ಪಾರ್ಟ್ ಇಲ್ಲಿ 0 ಬರ್ಬೋದು, ಬೇರೆ ಸಂಖ್ಯೆ ಕೂಡ ಬರ್ಬೋದು, ಏನಾದ್ರೂ ಬರ್ಬೋದು. ಆದ್ರೆ ಒಂದು ಕಂಡೀಷನ್ ಏನು? LHS ಪಾರ್ಟ್ ಇಸ್ ಈಕ್ವಲ್ ಟು RHS ಪಾರ್ಟ್. ಬೇರೆ ಬೇರೆ ಬರೋ ಹಾಗಿಲ್ಲ, ಎರಡು ಈಕ್ವಲ್ ಆಗಿ ಬರ್ಬೇಕು. ಆ ಬೆಲೆ ಬರ್ಬೇಕಂದ್ರೆ ನೀವು x ನ ಜಾಗದಲ್ಲಿ ಯಾವ ಬೆಲೆಯನ್ನ ಆದೇಶ ಮಾಡ್ತೀರಾ ಆ ಬೆಲೆಗೆ ನಾವೇನಂತ ಹೇಳ್ತೀವಿ? ಆ ಒಂದು ಸಮೀಕರಣದ ಪರಿಹಾರ ಅಂತ ಹೇಳ್ತೀವಿ. ಇಷ್ಟು ನೆನ್ಪಿಟ್ಕೊಳ್ರೆ. ಓಕೆ, ಹಾಗಿದ್ರೆ ರೇಖಾತ್ಮಕ ಸಮೀಕರಣಗಳಿಗೆ ಎಷ್ಟು ಪರಿಹಾರ ಇರತ್ತೆ? ಒಂದು ಪರಿಹಾರ, ಏಕೈಕ ಪರಿಹಾರ. ಓಕೆ, ಇಲ್ಲಿ ನಾವು ಬಿಡಿಸಿರುವಂತದ್ದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಓಕೆ,
ಹಾಗಿದ್ರೆ ಅರ್ಥ ಆಯ್ತಾ? ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಏನೇನಿದೆ ಅಂತ, ಯಾಕೆ ಎ ಇಸ್ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು, ಮತ್ತು ಎಕ್ಸ್ ಅನ್ನುವಂತಹ ಒಂದು ಚರಾಕ್ಷರ ಪರಿಹಾರ ಅಂತಂದ್ರೆ ಏನು? ಒಂದೇ ಒಂದು ಪರಿಹಾರ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಆಗಿದ್ರೆ ಓಕೆ, ಬರ್ಕೊಳ್ರಿ. ಇದನ್ನ ಬರ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗತ್ತೆ, ಬರ್ಕೊಳ್ರಿ. ಓಕೆ, ಸೊ ನಾನು ಅದಕ್ಕೆ ಹೇಳಿದ್ದೀನಿ, ನಿಮ್ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಜೊತೆಗೆ ಬುಕ್ ಮತ್ತೆ ಪೆನ್ ಅನ್ನ ರೆಡಿಯಾಗಿ ಇಟ್ಕೊಳ್ರಿ. ಸೊ ಫಾಸ್ಟ್ ಆಗಿ ಡೆಫಿನೇಷನ್ಸ್ ಅನ್ನ ಬರ್ಕೊಳ್ಳೋದು, ಎಕ್ಸಾಂಪಲ್ ಅನ್ನ ಬರ್ಕೊಳ್ಳೋದು, ಡೆಫಿನೇಷನ್ ಬರ್ಕೊಳ್ಳೋದು, ಎಕ್ಸಾಂಪಲ್ ಅನ್ನ ಬರ್ಕೊಳ್ಳೋದು. ಓಕೆ, ಬರ್ಕೊಂಡ್ರ? ನೆಕ್ಸ್ಟ್ ಹೋಗೋಣ. ಹಾಗಿದ್ರೆ ಎಸ್, ಹಾಯ್, ಗುಡ್ ಈವ್ನಿಂಗ್. ಯಾರು ಈಗ ಜಾಯಿನ್ ಆಗ್ತಾ ಇದ್ದೀರಾ? ಎಸ್, ಹಾಯ್, ಗುಡ್ ಈವ್ನಿಂಗ್. ಎಸ್, ಅಂಡರ್ಸ್ಟುಡ್. ಈಗ ನಾವೇನ್ ಮಾಡೋಣ, ಇದುವರೆಗೂ ನಾವು ನೋಡಿದ್ದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಈಗ ನಾವೇನ್ ಮಾಡೋಣ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು ಅಂತ ನೋಡೋಣ. ಯಾಕೆ ಅಂತಂದ್ರೆ ನಮ್ ಟಾಪಿಕ್ ಏನಿದೆ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ರೈಟ್? ಓಕೆ, ನಮ್ಗೆ ಸಮೀಕರಣ ಹೇಗಿರ್ಬೇಕು? ರೇಖಾತ್ಮಕವಾಗಿರ್ಬೇಕು. ಎಷ್ಟು ಚರಾಕ್ಷರ ಇರ್ಬೇಕು? ಎರಡು ಚರಾಕ್ಷರ. ಸಿ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ 2x plus 5y is equal to 3 ಅಂತ ತಗೊಂಡ್ರೆ, 2x plus 5y is equal to 3 ಅಂತ ತಗೊಂಡ್ರೆ ಒಂದು ಎಕ್ಸಾಂಪಲ್. ನೆಕ್ಸ್ಟ್, minus 5x plus 3y minus 5x plus 3z is equal to 7 ಅಂತ ತಗೋತೀನಿ. ನೆಕ್ಸ್ಟ್, 5a plus 7b is equal to 1 ಅಂತ ತಗೋತೀನಿ. ಇಲ್ಲಿ ಎಲ್ಲ ಕಡೆ ನಾನು ಸಮತೆಯ ಚಿಹ್ನೆಯನ್ನ ಬಳಸಿದೀನಿ. ಎಡಭಾಗನೂ ಇದೆ, ಬಲಭಾಗನೂ ಇದೆ. ಆದ್ರೆ ಇದು ಅಂದ್ರೆ ಸಮೀಕರಣ. ಇಲ್ಲಿ ನಾನು ಬರೆದಿರುವಂತದ್ದು ಎಲ್ಲವೂ ಸಮೀಕರಣ. ಆದ್ರೆ ಇಲ್ಲಿ ಎಷ್ಟು ಚರಾಕ್ಷರಗಳನ್ನ ನಾವು ಬಳಸಿದೀವಿ? ಈ ಒಂದು ಉದಾಹರಣೆಯನ್ನ ನೋಡಿದ್ರೆ ಎಕ್ಸ್ ಮತ್ತು y ಅನ್ನುವಂತಹ ಎರಡು ಚರಾಕ್ಷರ ಇದೆ. ಹಿಯರ್ ವಿ ಆರ್ ಯೂಸಿಂಗ್ ಟೂ ವೇರಿಯೇಬಲ್ಸ್, ದಟ್ ಈಸ್ ಎಕ್ಸ್ ಅಂಡ್ ವೈ, ರೈಟ್? ಸೊ ಇಲ್ಲಿ ಎಕ್ಸ್ ಮತ್ತು y ಅನ್ನುವಂತಹ ಎರಡು ಚರಾಕ್ಷರಗಳನ್ನ ಬಳಸಿದೀವಿ. ಇಲ್ಲೂ ಕೂಡ ಎಕ್ಸ್ ಮತ್ತೆ ಝಡ್ ಅನ್ನುವಂತಹ ಎರಡು ಚರಾಕ್ಷರಗಳನ್ನ ಬಳಸಿದೀವಿ. ಇಲ್ಲೂ ಕೂಡ ಎ ಮತ್ತು ಬಿ ಅನ್ನುವಂತಹ ಎರಡು ಚರಾಕ್ಷರಗಳನ್ನ ಬಳಸಿದೀವಿ. ಕೇವಲ ನಾನು ಎಲ್ಲಾ ಕಡೆ ಈಗ ಫಾರ್ ಎಕ್ಸಾಂಪಲ್ 2x² plus 5x plus 1 ಅಂತ ಬರೆದ್ರೆ ಇದು ವರ್ಗ ಸಮೀಕರಣ, ರೈಟ್? ಎಷ್ಟು ಚರಾಕ್ಷರಗಳಿವೆ? ಕೇವಲ ಒಂದು ಚರಾಕ್ಷರ, ಹೌದಾ? ಈಗ x+3 ಅಂತ ಬರೆದ್ರೆ ಇಲ್ಲೂ ಕೂಡ ಒಂದು ಚರಾಕ್ಷರ. ಇಲ್ಲಿ ಎಕ್ಸ್ ಇದೆ, ಝಡ್ ಇದೆ, ಬೇರೆ ಬೇರೆ ಚರಾಕ್ಷರಗಳನ್ನ ಬಳಸಿದೀವಿ. ಹಾಗಾಗಿ ನಾವೇನಂತ ಹೇಳ್ತೀವಿ? ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಏನ್ ಬರುತ್ತೆ ನಮ್ಗೆ? ಹಾಗಿದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ. ಈಗ ನಾವೇನ್ ನೋಡಿದ್ವಿ? ಒಂದು ರೇಖಾತ್ಮಕ ಸಮೀಕರಣದಲ್ಲಿ ಎರಡು ಚರಾಕ್ಷರಗಳನ್ನ ಬಳಸಿದ್ರೆ ಅದನ್ನ ನಾವು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ. ಇದನ್ನೇ ನಾವು ಎರಡು ಸಮೀಕರಣಗಳನ್ನ ಒಟ್ಟಿಗೆ ಬರೆದ್ರೆ ಅದನ್ನ ಏನಂತ ಹೇಳ್ತೀವಿ? ಜೋಡಿಗಳು ಅಂತ ಹೇಳ್ತೀವಿ, ಹೌದಾ? ಹಾಗಿದ್ರೆ ನೋಡೋಣ ಹೇಗಿರತ್ತೆ ಅಂತ. 2x plus 3y is equal to 5 ಒಂದು ಎಕ್ಸಾಂಪಲ್. ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ರಿ. x minus 2y minus 3 ಇದನ್ನ ಹೇಗ್ ಬರ್ಕೋಬೇಕು? 2x plus 3y is equal to 5 ಮೇಲೆ ಇದ್ರ ಕೆಳಗಡೆ x minus 2y minus 3 ಅನ್ನ ನೀವು ಈ ಕಡೆ ಶಿಫ್ಟ್ ಮಾಡಿದ್ರೆ ಅದೇನಾಗಿರುತ್ತೆ? +3 ಆಗತ್ತೆ. ಎರಡು ಸಮೀಕರಣಗಳು. ಎಷ್ಟು ಚರಾಕ್ಷರಗಳಿವೆ? ಎರಡು ಚರಾಕ್ಷರಗಳಿವೆ. ಹಾಗೆ ಇಲ್ಲೂ ಕೂಡ x ಮತ್ತು y ಅನ್ನುವಂತಹ ಎರಡು ಚರಾಕ್ಷರಗಳನ್ನ ಬಳಸಿದೀವಿ. ಓಕೆ, 0 into y ಅಂತಂದ್ರೆ 0 ಆಗತ್ತೆ, x is equal to 2 ಆಗತ್ತೆ. ಈಗ ax plus by plus c is equal to 0 ರೂಪದಲ್ಲಿ ಬರೆಯಬಹುದಾದ, ಹಾಗಾದ್ರೆ ಡೆಫಿನೇಷನ್ ಅನ್ನ ನೋಡೋಣ. ax plus by plus c ಸಾಮಾನ್ಯ ರೂಪವನ್ನ ಕೇಳ್ತಾರೆ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪವನ್ನ ಬರೆಯಿರಿ. ಅವಾಗ ನಾವೇನ್ ಮಾಡ್ತೀವಿ? a ಅಂತಂದ್ರೆ 2, b ಅಂತಂದ್ರೆ 3, c ಅಂತಂದ್ರೆ 5 ಅಲ್ಲ? ಹಾಗಾದ್ರೆ ಸಾಮಾನ್ಯ ರೂಪ ಏನಾಗಿರತ್ತೆ? ax plus by plus c is equal to 0. ನೋಟ್ ಡೌನ್ ಮಾಡ್ಕೊಳ್ರಿ ಇದನ್ನ.
ರೂಪದಲ್ಲಿ ಬರೆಯಬಹುದಾದ ಎ ಬಿ ಸಿಗಳು ಎಂತಹ ಸಂಖ್ಯೆಗಳು? ವಾಸ್ತವ ಸಂಖ್ಯೆಗಳು. ಏನ್ ಬೇಕಾದ್ರೂ ಆಗಿರಬಹುದು. ಯಾವ ರೀತಿಯಾದ ಸಂಖ್ಯೆ ಕೂಡ ಎ ಬಿ ಸಿ ಅಲ್ಲಿ ನಾವು ತಗೋಬಹುದು. ಎ ಮತ್ತು ಬಿ ಎರಡೂ 0 ಅಲ್ಲದಿರುವ, ಏನು 0 ಆಗಿರಬಾರದು. ಎ ಇಸ್ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಹಾಗೆ ಬಿ ಕೂಡ 0 ಆಗಿರಬಾರ್ದು. ಅಲ್ಲದಿರುವ ಯಾವುದೇ ಸಮೀಕರಣವನ್ನ ಏನಂತ ಹೇಳ್ತೀವಿ? ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಎನ್ನುವರು. ಓಕೆ, ಇದನ್ನ ನೋಟ್ ಡೌನ್ ಮಾಡ್ಕೊಳ್ರಿ. ಸಾಮಾನ್ಯರು ಇದೇ ಒಂದೇ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಎಷ್ಟು ರೀತಿಯಾದ ಪ್ರಶ್ನೆಗಳು ಬರ್ತವೆ ಅಂತ ಒಂದ್ಸತಿ ಯೋಚನೆ ಮಾಡ್ರಿ. ಯಾವಾಗ್ಲೂ ಕೂಡ ನೇರವಾಗಿನೇ ಪ್ರಶ್ನೆ ಯಾರು ಕೇಳಲ್ಲ. ಸ್ಪೂನ್ ಫೀಡಿಂಗ್ ಅಲ್ಲ. ನೀವೇ ಅದನ್ನ, ಈಗ ನಿಮ್ ತಟ್ಟೆಯಲ್ಲಿ ಅನ್ನ ಸರು ಕೊಟ್ರೆ ನೀವು ಕಲಿಸಿ ಅದನ್ನ ಊಟ ಮಾಡ್ಬೇಕು. ಯಾರು ನಿಮ್ಗೆ ರೆಡಿಮೇಡ್ ಫುಡ್ ಕೊಡಲ್ಲ. ಸೊ ಇಲ್ಲಿ ನಮ್ಗೆ ಡೆಫಿನೇಷನ್ ಕೇಳಬಹುದು ಅಥವಾ ಸಾಮಾನ್ಯ ರೂಪ ಕೇಳಬಹುದು. ಒಂದೇ ಒಂದು ಡೆಫಿನೇಷನ್ ಅಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೇಳಬಹುದು? ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಬರೆಯಿರಿ, ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಹೇಗೆ ಕೇಳಬಹುದು? ಸಾಮಾನ್ಯ ರೂಪವನ್ನ ಕೊಟ್ಟು ಎ ಬಿ ಸಿಗಳು ಏನಿವು ಅಂತ ಕೇಳ್ಬಹುದು, ವಾಸ್ತವ ಸಂಖ್ಯೆಗಳು. ಅಥವಾ ಒಂದು ಅಂಕಕ್ಕೆ ನೇರವಾಗಿ ಪ್ರಶ್ನೆಯನ್ನ ಕೇಳ್ಬಹುದು. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಎಂದರೇನು? ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಬಹುದು. ಅವಾಗ ಸ್ಟೇಟ್ಮೆಂಟ್ ಕೂಡ ಬರಿಬೇಕು, ಅದ್ರ ಜೊತೆಗೆ ಉದಾಹರಣೆ ಕೂಡ ಬರಿಬೇಕು. ಮತ್ತೆ ಎ ಮತ್ತು ಬಿಗಳು 0 ಆಗಿರ್ಬಾರ್ದು. ಓಕೆ, ಎಷ್ಟು ಪ್ರಶ್ನೆಗಳು ಬರುತ್ತೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಅಲ್ಲ? ನೆಕ್ಸ್ಟ್, ಸಮೀಕರಣದ ಎರಡೂ ಬದಿಗಳನ್ನ ಸರಿದೂಗಿಸಲು ಎಕ್ಸ್ಗೊಂದು ಬೆಲೆ ವಾಯ್ಗೊಂದು ಬೆಲೆ ಎಂಬಂತೆ ಒಂದು ಜೊತೆ ಬೆಲೆಗಳನ್ನ ಸಮೀಕರಣದ ಪರಿಹಾರ ಅಂತ ಹೇಳ್ತಾರೆ. ಸೊ ಇದೇನಂತ ನಿಮ್ಗೆ ಮುಂದೆ ಗೊತ್ತಾಗತ್ತೆ. ಸಮೀಕರಣದ ಪ್ರತಿಯೊಂದು ಪರಿಹಾರವು ಅದನ್ನು ಪ್ರತಿನಿಧಿಸುವ ಸರಳ ರೇಖೆಯ ಮೇಲಿನ ಒಂದು ಬಿಂದು. ಇದು ಕೂಡ ನಮ್ಗೆ ಗ್ರಾಫ್ ಅನ್ನ ಹಾಕಿದಾಗ ಗೊತ್ತಾಗತ್ತೆ. ನೆಕ್ಸ್ಟ್ ಅದೇ ಬರುತ್ತೆ ನಮ್ಗೆ. ಈಗ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಸಾಮಾನ್ಯ ರೂಪ. ನೆಕ್ಸ್ಟ್ ಬಂದ್ರೆ, ಎರಡು ರೇಖಾತ್ಮಕ ಸಮೀಕರಣಗಳು ಎಕ್ಸ್ ಮತ್ತು ವೈ ಗಳೆಂಬ ಚರಾಕ್ಷರಗಳನ್ನು ಮಾತ್ರ ಹೊಂದಿದೆ. ಎರಡು ಚರಾಕ್ಷರಗಳಿವೆ, ಎಕ್ಸ್ ಮತ್ತು ವೈ. ಇಂತಹ ಸಮೀಕರಣಗಳನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂತ ಕರೀತಾರೆ. ಸಿ ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಎರಡು ಸಮೀಕರಣಗಳನ್ನ ತಗೊಂಡಿದೀವಿ ಅಲ್ಲ? ಇದು ಮೊದಲನೇ ಸಮೀಕರಣ, ಇದು ಎರಡನೇ ಸಮೀಕರಣ. ಹಾಗಿದ್ರೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ಒಟ್ಟಿಗೆ ಬರೆದಿದ್ದೀವಿ. ಎಷ್ಟು ಸಮೀಕರಣಗಳು? ಎರಡು ಸಮೀಕರಣಗಳು. ಹಾಗಾಗಿ ಏನಂತ ಹೇಳ್ತೀವಿ? ಜೋಡಿಗಳು ಅಂತ ನಾವು ಹೇಳ್ತೀವಿ. ಇವುಗಳು ಜೋಡಿಗಳು, ಎರಡನ್ನ ಒಟ್ಟಿಗೆ ಬರೆದಿದ್ದೀವಿ ಅಲ್ವಾ? ಹಾಗಿದ್ರೆ ಇದ್ರ ಸಾಮಾನ್ಯ ರೂಪ ಏನಾಗಿರುತ್ತೆ ನೋಡೋಣ ಒಂದ್ಸತಿ. a1x plus b2 a1x plus b1y ಇದು ಸಾರಿ b1y plus c1 is equal to 0. a2x plus b2y plus c2 equal to 0. ಸೊ ನಾ ಕರೆಕ್ಟ್ ಆಗಿ ಬರ್ತೀನಿ ನೋಡ್ರಿ. ಇಲ್ಲಿ a1x plus b1y plus c1 ನೋಟ್ ಡೌನ್ ಮಾಡ್ಕೊಳ್ರಿ ಇದನ್ನ. a1x plus b1y plus c1 is equal to 0. ಹಾಗೆ a2x plus b2y plus c2 is equal to 0. ಇಲ್ಲಿ a1 b1 c1 ಅನ್ನುವಂತಹದ್ದು ಮೊದಲನೇ ಸಮೀಕರಣದ ವಾಸ್ತವ ಸಂಖ್ಯೆಗಳು. a2 b2 c2ಗಳು ಎರಡನೇ ಸಮೀಕರಣದ ವಾಸ್ತವ ಸಂಖ್ಯೆಗಳು. ಎಕ್ಸ್ ಮತ್ತು ವಾಯ್ಗಳು ಚರಾಕ್ಷರಗಳು. ಅರ್ಥ ಆಯ್ತಾ? ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಟ್ ಡೌನ್ ಮಾಡ್ಕೊಳ್ರಿ ಇದನ್ನ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಸಾಮಾನ್ಯ ರೂಪ. ಓಕೆ, a1 b1 c1 a2 b2 c2ಗಳೇ ನೀವು ವಾಸ್ತವ ಸಂಖ್ಯೆಗಳು. ಅರ್ಥ ಆಯ್ತಾ? ಇಲ್ಲಿವರೆಗೂ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಹೋಗೋಣ. ಹಾಗಿದ್ರೆ ನೋಟ್ ಡೌನ್ ಮಾಡ್ಕೊಂಡ್ರ? ಈಗ ನಾವು ಪರಿಹಾರ ಅಂತಂದ್ರೆ ಏನು ಅಂತ ನೋಡಿದ್ವಿ. ರೇಖಾತ್ಮಕ ಸಮೀಕರಣಗಳಿಗೆ ಒಂದೇ ಒಂದು ಪರಿಹಾರ ಇರುತ್ತೆ, ಜೋಡಿ ಇದ್ದಾಗ ಎರಡು ಪರಿಹಾರಗಳು ಇರುತ್ತೆ. ಈಗ ಪರಿಹಾರಗಳನ್ನ ನಾವು ಎರಡು ರೀತಿಯಾಗಿ ಕಂಡುಹಿಡಿಬೇಕು. ಕಂಡುಹಿಡಿಬಹುದು, ಎರಡು ವಿಧಾನದ ಮೂಲಕ ಕಂಡುಹಿಡಿಬಹುದು. ಯಾವ ಎರಡು ವಿಧಾನ? ಕರೆಕ್ಟ್ ಆಗಿ ನೋಡ್ರಿ. ನಾವು ಸಮೀಕರಣದ ಜೋಡಿಗಳಿಗೆ ಎರಡು ರೀತಿಯಾಗಿ ಪರಿಹಾರವನ್ನ ಕಂಡುಹಿಡಿತೀವಿ. ಮೊದಲನೇದು ನಕ್ಷಾ ವಿಧಾನದ ಮೂಲಕ. ನಕ್ಷಾ ವಿಧಾನ ಅಂತಂದ್ರೆ ಏನು? ಇಲ್ಲಿ ನಾವು ಗ್ರಾಫ್ ಅನ್ನ ಹಾಕ್ತಿವಿ. ನಕ್ಷೆಯನ್ನ ಹಾಕೋದ್ರ ಮೂಲಕ ಪರಿಹಾರವನ್ನ ಕಂಡುಹಿಡಿಯೋದು. ಓಕೆ, ನೆಕ್ಸ್ಟ್
ಇಲ್ಲೂ ಕೂಡ ನಮ್ಗೆ ಜೋಡಿ ಸಮೀಕರಣಗಳು ಇರುತ್ತೆ. ಅದನ್ನ ನಾವು ಬೆಲೆಗಳನ್ನ ಎಕ್ಸ್ ಮತ್ತು ವೈ ಗಳಿಗೆ ಬೆಲೆಯನ್ನ ಕಂಡುಹಿಡಿದು ಗ್ರಾಫ್ ನಲ್ಲಿ ಹಾಕ್ತಿವಿ. ಅಲ್ಲಿ ಎಷ್ಟು ಪರಿಹಾರಗಳು ಬರುತ್ತೆ, ಯಾವ ಬಿಂದುವಿನಲ್ಲಿ ಪರಿಹಾರ ಬರುತ್ತೆ ಅಂತ ನಾವು ನೋಡ್ತೀವಿ. ಅದ್ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ ನೆಕ್ಸ್ಟ್ ಬಿಡಿಸಿದಾಗ. ಮೊದಲನೇದು ನಕ್ಷಾ ವಿಧಾನ, ಎರಡನೇದು ಬೀಜಗಣಿತೀಯ ವಿಧಾನ, ಅಂದ್ರೆ ಬೀಜಗಣಿತದ ವಿಧಾನದ ಮೂಲಕ. ಈ ಎರಡೂ ವಿಧಾನದ ಮೂಲಕ ನಾವು ಪರಿಹಾರವನ್ನ ಕಂಡುಹಿಡಿತೀವಿ. ಈ ಬೀಜಗಣಿತೀಯ ವಿಧಾನದಲ್ಲಿ ಮೊದಲನೇದಾಗಿ ನಮ್ಗೆ ಆದೇಶ ವಿಧಾನ ಅಂತ ಬರುತ್ತೆ. ಆದೇಶ ವಿಧಾನ, ನೆಕ್ಸ್ಟ್ ನಮ್ಗೆ ವರ್ಜಿಸುವ ವಿಧಾನ, ಓಕೆ, ವರ್ಜಿಸುವ ವಿಧಾನ, ಹಾಗೆ ಓರೆ ಗುಣಾಕಾರ ವಿಧಾನ ಅಂತ 3 ವಿಧಾನಗಳು ಬರುತ್ತೆ ನಮ್ಗೆ. ಓರೆ ಗುಣಾಕಾರ ವಿಧಾನ. ಓಕೆ ಓಕೆ, ಯಾರಿಗೆ ಅನ್ವಾಂಟೆಡ್ ಮೆಸೇಜಸ್ ಅನ್ನ ಮಾಡೋದಿದೆ ಅವ್ರು ದಯಮಾಡಿ ನೀವು ಬೇರೆ ಕಡೆ ಮಾಡ್ಬೋದು. ಸೊ ದಿಸ್ ಇಸ್ ನಾಟ್ ದ ಪ್ಲಾಟ್ಫಾರ್ಮ್ ಫಾರ್ ಅನ್ವಾಂಟೆಡ್ ಮೆಸೇಜಸ್. ನಮ್ಗೆ ಸಿಗೋದು 1 hour ಅಲ್ಲಿ ನಾವು ಈಗ ನೀವು ಎಲ್ಲಾ ಹೌದಪ್ಪ ನನ್ಗೆಲ್ಲ ಗೊತ್ತಿದೆ, ಬಹುಶಃ ನೀವು ಅನ್ವಾಂಟೆಡ್ ಮೆಸೇಜಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ. ಸೊ ನಾನ್ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಗೆಲ್ಲ ಗೊತ್ತಿದ್ರೆ ನೀವೇ ನಾನು ಲೆಕ್ಕ ಹಾಕಿದ ತಕ್ಷಣ ಬೇಗ ಬೇಗ ಉತ್ತರವನ್ನ ಆನ್ಸರ್ ಮಾಡಿ ನೋಡೋಣ. ಹಾಗಿದ್ರೆ ಸುಮ್ನೆ ಅವ್ರಿಗೆ ಹಾಯ್ ಹೇಳಿ ಇವ್ರಿಗೆ ಹಾಯ್ ಹೇಳಿ ಅನ್ವಾಂಟೆಡ್ ಮೆಸೇಜ್ ಮಾಡೋದಕ್ಕಿಂತ ಏನ್ ಮಾಡ್ಬೇಕು, ಇಲ್ಲಿ ಹಾಕಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡ್ಕೊಳ್ರಿ, ಹಾಗೆ ನೋಟ್ಸ್ ಅನ್ನ ಮಾಡ್ಕೊಳ್ರಿ. ಓಕೆ, ಸೊ ಮ್ಯಾಥಮೆಟಿಕ್ಸ್ ನಿಮ್ಗೆ ನೀವು ಎಷ್ಟು ಇಂಟ್ರೆಸ್ಟ್ ಕೊಡ್ತೀರಾ ಅದು ನಿಮ್ಮನ್ನ ಅಷ್ಟು ಮೇಲಕ್ಕೆ ತಗೊಂಡು ಹೋಗುತ್ತೆ, ಎಷ್ಟು ನೀವು ಅದನ್ನ ರಿಜೆಕ್ಟ್ ಮಾಡ್ತೀರಾ ಅಷ್ಟು ಕೆಳಗೆ ಬೀಳ್ಸತ್ತೆ. ಸೊ ದಟ್ ಈಸ್ ಮ್ಯಾಥಮೆಟಿಕ್ಸ್ ಅನ್ನ ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀರಾ ಔಟ್ ಆಫ್ ಔಟ್ ತೆಗಿಬಹುದು. ಬಟ್ ಇಲ್ಲಿ ನಮ್ಗೆ ಕಾನ್ಸಂಟ್ರೇಷನ್ ಬೇಕು, ಡೆಡಿಕೇಶನ್ ಬೇಕು. ಯಾಕಂತಂದ್ರೆ ನಾವು ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ನಾನು ಹೇಳಿದೆ ನಿಮ್ಗೆ ಎಲ್ಲವನ್ನ ಸ್ಪೂನ್ ಫೀಡಿಂಗ್ ಕೊಡಲ್ಲ. ಎಲ್ಲವೂ ರೆಡಿ ಆಗಿದೆ, ಸೊ ನಾನು ಬ್ಯಾಟ್ ಹಾಕ್ತೀನಿ, 4 ಸಲ ಬಿಡಿಸ್ತೀನಿ, ಅದನ್ನ ತಗೊಂಡೋಗಿ ಬರಿತೀನಿ, ಹಾಗಿರಲ್ಲ. ಎಲ್ಲಾ ಪ್ರಶ್ನೆಗಳು ಹೇಗಿರತ್ತೆ, ಟ್ವಿಸ್ಟಿಂಗ್ ಆಗಿರತ್ತೆ. ಆನ್ಸರ್ ನಿಮಗ್ ಗೊತ್ತಿರತ್ತೆ, ಬಟ್ ಈ ಪ್ರಶ್ನೆಗೆ ಇದೇ ಆನ್ಸರ್ ಬರಿಬೇಕು ಅಂತ ಎಷ್ಟೋ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಸ್ಟೇಟ್ಮೆಂಟ್ ಅನ್ನ ಹೀಗೂ ಕೇಳಬಹುದು ಅಂತ ಯೋಚನೆ ಮಾಡಿರಲ್ಲ. ಸ್ಟೇಟ್ಮೆಂಟ್ ಕೇಳ್ತಾರ, ಬಹಟ್ ಹಾಕೋದು ಹೋಗೋದು, ಇಲ್ಲ ಇದೇ ಸ್ಟೇಟ್ಮೆಂಟ್ ಅನ್ನ ಹೀಗೂ ಕೇಳಿದ್ರೆ ಹೇಗ್ ಬರಿಬಹುದು. ಮೊನ್ನೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ರಿಯಲ್ ನಂಬರ್ಸ್ ಅನ್ನ ನೋಡಿದ್ವಿ, ವಾಸ್ತವ ಸಂಖ್ಯೆಗಳನ್ನ ನೋಡಿದ್ವಿ ಅಲ್ವಾ. ಆ ವಾಸ್ತವ ಸಂಖ್ಯೆಗಳಲ್ಲಿ ನಾನು ನಿಮ್ಗೆ ಒಂದ್ ಥಿಯರಂ ಹೇಳಿದೆ, ನೆನಪಿದೆನಾ? ಅಂಕಗಣಿತದ ಮೂಲ ಪ್ರಮೇಯ ಅಂತ ನಾನು ಹೇಳಿದೆ. ನಿಮ್ಗೇನ್ ಅನಿಸ್ಬೋದು, ಅಂಕಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ. ಕೊಡ್ತಾರೆ, ಕೊಡಲ್ಲ ಅಂತಲ್ಲ. ಬಟ್ ಮೊನ್ನೆ ನಾವು ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ನಿಮಗೆ 2 ನಂಬರ್ ಅನ್ನ ಕೊಟ್ಟು ಇದರ ಲಸ ಮತ್ತು ಮಸವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರು. ಲಸ ಮಸ ಕಂಡುಹಿಡಿಯೋದು ನಮಗ್ ಗೊತ್ತಿದೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ಕೂಡ ಗೊತ್ತಿದೆ. ಆದ್ರೆ ಮಕ್ಳೇನ್ ಮಾಡ್ತಾರೆ, ನಮ್ ತಲೆಯಲ್ಲಿ ಏನಿದೆ, 2 ಸಂಖ್ಯೆ ಕೊಡ್ತಾರೆ, ಲಸ ಮಸ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ ಅಂತ ನಮ್ಗಿರತ್ತೆ. ಅಥವಾ ಅಂಕಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ ಅಂತ ಕೇಳ್ತಾರೆ ಅಂತ ನಮ್ ತಲೆಯಲ್ಲಿರುತ್ತೆ. ಯಾರು ಪರ್ಫೆಕ್ಟ್ ಆಗಿ ಓದಿರ್ತೀರಾ ಅವರು ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ನಾವೇನ್ ಮಾಡ್ತೀವಿ, ಅವಿಭಾಜ್ಯ ಅಪವರ್ತನದ ಮೂಲಕ ಲಸ ಮತ್ತು ಮಸ ಕಂಡುಹಿಡಿತೀವಿ ಅಂತ ನಮ್ಗ್ ಬರುತ್ತೆ. ಯಾವಾಗ ನಾವು ಅದನ್ನ ಪರ್ಫೆಕ್ಟ್ ಆಗಿ ಬಿಡಿಸಿದಾಗ, ಪರ್ಫೆಕ್ಟ್ ಆಗಿ ತಿಳ್ಕೊಂಡಾಗ. ಯಾವಾಗ ಜಸ್ಟ್ ನಾವು ಬೇಡ ಮೇಲ್ಮೇಲೆ ನೋಡ್ಕೊಂಡು ಹೋದ್ರೆ ಅಲ್ಲ. ಯಾವುದೇ ಪ್ರಶ್ನೆಯನ್ನ ಈಸಿಯಾಗಿನೂ ಇರತ್ತೆ. ಅದಕ್ಕೆ ನಮ್ಗೆ ಏನ್ ಮಾಡ್ತಾರೆ, ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋವಾಗ ಅಲ್ಲಿ ನಮ್ಗೆ ಏನಿರತ್ತೆ, ಪರ್ಸೆಂಟೇಜ್ ವೈಸ್ ತೆಗಿತಾರೆ. ಸೊ ಈಸಿ ಇಷ್ಟಿರ್ಬೇಕು, ಮೀಡಿಯಂ ಇಷ್ಟಿರ್ಬೇಕು ಅಂತ. ಓಕೆ, ಸೊ ನೀವು ಸ್ಟಡಿ ಮಾಡೋವಾಗ ಎಲ್ಲಾ ರೀತಿಯಾಗಿ ಸ್ಟಡಿ ಮಾಡ್ಬೇಕು. ನಾನು ಅದಕ್ಕೆ ಹೇಳಿದೆ, ಒಂದು ಸ್ಟೇಟ್ಮೆಂಟ್ ಅನ್ನ ಇದೇ ಒಂದು ಪ್ರಶ್ನೆಯಲ್ಲಿ ಎಷ್ಟು ಪ್ರಶ್ನೆಗಳು ಬರುತ್ತೆ ಅಂತ ಯಾಕೆ ಹೇಳಿದೆ ನಾನು, ಮಕ್ಕಳಿಗೆ ಗೊತ್ತಾಗ್ಬೇಕು. ನೀವು ಸ್ಟಡಿ ಮಾಡುವಾಗ ಅದೇ ತರ ಸ್ಟಡಿ ಮಾಡ್ಬೇಕು. ಇದನ್ನ ಹೀಗೆ ಕೇಳಬಹುದು, ನಮಗೆ ನಾವೇ ಪ್ರಶ್ನೆಯನ್ನ ಹಾಕೊಂಡು ನೋಡ್ಬೇಕು, ಆವಾಗ ಪರ್ಫೆಕ್ಟ್ ಆಗ್ತೀರ. ಓಕೆ, ಸೊ ಅನ್ವಾಂಟೆಡ್ ಮೆಸೇಜಸ್ ಅನ್ನ ಸ್ಟಾಪ್ ಮಾಡ್ರಿ. ಎಷ್ಟೋ ಜನ ಮಕ್ಕಳು ಪಾಪ ಬರ್ಕೋತಿರ್ತಾರೆ, ಮೆಸೇಜ್ ಮಾಡ್ತಿರ್ತಾರೆ, ಸ್ಟಡಿ ಮಾಡ್ತಿರ್ತಾರೆ, ಆನ್ಸರ್ ಮಾಡ್ತಿರ್ತಾರೆ. ಓಕೆ, ಎಸ್, ಎಲ್ಲಿಗಿದ್ದೆ ನಾನು? ಪರಿಹಾರವನ್ನ ನಾವು 2 ವಿಧಾನ, ಮುಖ್ಯವಾಗಿ 2 ವಿಧಾನ, ಒಂದು ನಕ್ಷಾ ವಿಧಾನ, ಒಂದು ಬೀಜಗಣಿತೀಯ ವಿಧಾನ. ಈ ಬೀಜಗಣಿತದ ವಿಧಾನದಲ್ಲಿ ಮತ್ತೆ 3 ವಿಧಾನಗಳನ್ನ ನಾವು ನೋಡ್ತೀವಿ. ಆದೇಶ ವಿಧಾನ, ವರ್ಜಿಸುವ ವಿಧಾನ, ಓರೆ ಗುಣಾಕಾರ ವಿಧಾನ. ನಮ್ಗೆ ಈ ವರ್ಷ ಅಂದ್ರೆ ಹಿಂದಿನ ವರ್ಷದಿಂದ, ನೀವು ನೆಕ್ಸ್ಟ್ ಬ್ಯಾಚ್, ಹೋದ್ ವರ್ಷ ನಮ್ಗೆ ಹೊಸ ಸಿಲೆಬಸ್ ಪ್ರಕಾರ ಈ ಒಂದು ವಿಧಾನವನ್ನ ತೆಗೆದು ಹಾಕಿದ್ದಾರೆ. ನಾವೀಗ ಈ 2 ವಿಧಾನಗಳನ್ನ ಮಾತ್ರ ಸ್ಟಡಿ ಮಾಡ್ಲಿಕ್ಕಿದೆ.
ಓಕೆ, ಸೊ ಇವೆರಡು ವಿಧಾನಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ನಕ್ಷಾ ವಿಧಾನದಲ್ಲಿ ಗ್ಯಾರಂಟಿ ನಮ್ಗೆ 5 ಅಂಕದ ಪ್ರಶ್ನೆ ಇಲ್ಲೇ ಬರುತ್ತೆ. 5 ಅಂಕದ ಪ್ರಶ್ನೆ ನಮ್ಗೆ ನಕ್ಷಾ ವಿಧಾನದಲ್ಲಿನೇ ಬರುತ್ತೆ. ನೀವು ಪ್ರಶ್ನೆ ಪತ್ರಿಕೆನ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದಲ್ಲಿ 2 ಅಂಕದ ಪ್ರಶ್ನೆನೂ ಬರುತ್ತೆ, 3 ಬರುತ್ತೆ, 4 ಅಂಕದ ಪ್ರಶ್ನೆನೂ ಬರುತ್ತೆ. ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಇದು. ಓಕೆ, ನೆಕ್ಸ್ಟ್ ಈಗ ನಾವೇನ್ ಮಾಡೋಣ, ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಪರಿಹಾರ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಓಕೆ, ಪರಿಹಾರ ಇಲ್ಲದೆ ಇರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣಗಳ ಅಸ್ಥಿರ ಜೋಡಿಗಳು ಎನ್ನುತ್ತೇವೆ. ಜಸ್ಟ್ ನೋಡ್ತಾ ಹೋಗಿ, ಹಾಗಂದ್ರೆ ಏನು ಅಂತ ನಾನು ಎಕ್ಸಾಂಪಲ್ ತೋರಿಸಿ ನಿಮ್ಗೆ ಹೇಳ್ತೀನಿ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಒಂದು ಪರಿಹಾರವನ್ನು ಹೊಂದಿದ್ದರೆ ಅವುಗಳನ್ನ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಒಂದು ವರ್ಡ್ ನಾವು ನೋಡ್ತೀರಾ, ಅಸ್ಥಿರ ಜೋಡಿ, ಸ್ಥಿರ ಜೋಡಿ. ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಬೆಲೆಗಳು ಸಮಾನವಾಗಿದ್ದರೆ ಅವುಗಳಿಗೆ ಅಪರಿಮಿತ ಸಂಖ್ಯೆಯ ವಿಭಿನ್ನ ರೀತಿಯ ಸಾಮಾನ್ಯ ಪರಿಹಾರಗಳಿರುತ್ತೆ. ಜಸ್ಟ್ ವರ್ಡ್ಸ್ ನೋಡ್ತಾ ಹೋಗಿ. ಇಂತಹ ಜೋಡಿಯನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಅವಲಂಬಿತ ಜೋಡಿಗಳು ಅಂತ ಕರಿತೀವಿ. ರೇಖಾತ್ಮಕ ಸಮೀಕರಣಗಳ ಒಂದು ಅವಲಂಬಿತ ಜೋಡಿ ಯಾವಾಗ್ಲೂ ಸ್ಥಿರವಾಗಿರುತ್ತೆ. ಓಕೆ, ಇದನ್ನ ಹೀಗೆ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ, ಎಕ್ಸಾಂಪಲ್ ಥ್ರೂ ಹೇಳಿದ್ರೆ ಗೊತ್ತಾಗುತ್ತೆ. ಈಗ ನಾನು ಒಂದು ಗ್ರಾಫ್ ಅನ್ನ ಹಾಕ್ತೀನಿ ಅಂತ ತಿಳ್ಕೊಡ್ರಿ. ಬಹುಪದೋಕ್ತಿಯಲ್ಲಿ ಹೇಳಿದ ಹಾಗೆ ರೇಖಾತ್ಮಕ ಬಹುಪದೋಕ್ತಿ ಇದ್ದಾಗ ನಾನು ಹೇಳಿದೆ ನಿಮ್ಗೆ ಯಾವಾಗ್ಲೂ ಸ್ಟ್ರೇಟ್ ಲೈನ್ನೇ ಬರುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಇಲ್ಲೂ ಕೂಡ ನಾವು ರೇಖಾತ್ಮಕ ಸಮೀಕರಣವನ್ನ ನೋಡ್ತೀವಿ. ಹಾಗಿದ್ರೆ ರೇಖಾತ್ಮಕ ಸಮೀಕರಣಕ್ಕೂ ಕೂಡ ಸ್ಟ್ರೇಟ್ ಲೈನ್ನೇ ಬರುತ್ತೆ. ಒಂದು ರೇಖಾತ್ಮಕ ಸಮೀಕರಣಕ್ಕೆ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಇಲ್ಲಿ ನಾವು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನ ತಗೊಂಡಿದೀವಿ. ಹಾಗಿದ್ರೆ ಎಷ್ಟು ಲೈನ್ಗಳು ಬರುತ್ತೆ ನಮ್ಗೆ? ನೀವು ಇದನ್ನ ಗ್ರಾಫ್ ನಲ್ಲಿ ಹಾಕಿದಾಗ ನಮ್ಗಿಲ್ಲಿ 2 ರೇಖೆಗಳು ಬರುತ್ತೆ. ನೆನ್ಪಿಟ್ಕೊಂಡಿದ್ವಿ, 2 ರೇಖೆಗಳು ನಮ್ಗೆ ಬರುತ್ತೆ. ಅದ್ ಹೇಗಿರತ್ತೆ? ಸರಳ ರೇಖೆಗಳೇ ಆಗಿರುತ್ತೆ. ಓಕೆ, 2 ಸಮೀಕರಣಗಳಿರೋದ್ರಿಂದ 2 ರೇಖೆಗಳು ಬರುತ್ತೆ. ಹಾಗಿದ್ರೆ ಯಾವುದೇ 2 ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಾಗ ಅದನ್ನ ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ನಮ್ಗೆ 3 ಚಾನ್ಸಸ್ ಅಂದ್ರೆ 3 ರೀತಿಯಾದ ಗ್ರಾಫ್ಗಳು ಸಿಗತ್ತೆ. ಹೇಗೆ? ಇಲ್ಲಿ ನೋಡ್ರಿ, ಮೊದಲನೇ ಒಂದು ಸಾಧ್ಯತೆಯಲ್ಲಿ 2 ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸಬಹುದು. ಹೌದಾ? ನೋಡ್ರಿ, ಇಲ್ಲಿ ಛೇದಿಸತ್ತೆ ಅಂತಂದ್ರೆ ಈ ರೀತಿಯಾಗಿ ಬರುತ್ತೆ. 2 ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸಬಹುದು. ಅಥವಾ ಇನ್ನೊಂದು ಸಾಧ್ಯತೆ ಹೇಗ್ ಬರುತ್ತೆ ನಮ್ಗೆ? 2 ರೇಖೆಗಳು ಪರಸ್ಪರ ಸಮಾಂತರ ಆಗಿರಬಹುದು. ಇಲ್ಲಿ ನೋಡ್ಬೋದು ನೀವು, ಈ ರೇಖೆ ಮತ್ತು ಈ ರೇಖೆ ಪರಸ್ಪರ ಸಮಾಂತರ ಆಗಿದೆ ಅಲ್ವಾ. 3ನೇ ಒಂದು ಸಾಧ್ಯತೆಯಲ್ಲಿ ಏನಿದೆ, ಇಲ್ಲೂ ಕೂಡ 2 ರೇಖೆಗಳೇ ಇದೆ. ಆದ್ರೆ ಏನಾಗಿದೆ, ಒಂದರ ಮೇಲೊಂದಿದೆ. ನೀವು ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗತ್ತೆ. ಒಂದು ರೇಖೆಯ ಮೇಲೆ ಇಲ್ಲಿ ಇನ್ನೊಂದು ರೇಖೆ ಇದೆ ನೋಡಿ. ಓಕೆ, ಅಂದ್ರೆ ಒಂದು ರೇಖೆಯ ಮೇಲೆ ಮತ್ತೊಂದು ರೇಖೆ ಓವರ್ಲ್ಯಾಪ್ ಆಗಿದೆ, ಐಕ್ಯಗೊಂಡಿದೆ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ನಾವು 2 ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ 3 ರೀತಿಯ ಸಾಧ್ಯತೆಗಳನ್ನ ನೋಡ್ತೀವಿ. ಒಂದು, 2 ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತೆ. ಇನ್ನೊಂದು, 2 ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ, ಆದ್ರೆ ಅದು ಹೇಗಿರತ್ತೆ? ಸಮಾಂತರ ಆಗಿರತ್ತೆ. ಅಥವಾ ಇನ್ನೊಂದು ಸಾಧ್ಯತೆ ಹೇಗಿರತ್ತೆ? 2 ರೇಖೆಗಳು ಐಕ್ಯಗೊಂಡಿರತ್ತೆ. ಸೊ ಇದನ್ನ ಇಂಪಾರ್ಟೆಂಟ್, ಇದು ನೋಟ್ ಡೌನ್ ಮಾಡ್ಕೊಳ್ರಿ. ಈ ಒಂದು ಚಾಪ್ಟರ್ ಅಲ್ಲಿ ಎಲ್ಲಾ ರೀತಿಯಾದ ಪ್ರಶ್ನೆಗಳು ಬರುತ್ತೆ. 1 ಅಂಕ, 2 ಅಂಕ, 3, 4, 5 ಅಂಕಗಳಿಗೆ ಪ್ರಶ್ನೆಗಳು ಈ ಚಾಪ್ಟರ್ ಇಂದಾನೇ ಬರುತ್ತೆ ಜಾಸ್ತಿಯಾಗಿ. ಓಕೆ, ಎಸ್. ಸೊ ಇದು ನಮ್ಗೆ 3ನೇ ಸಾಧ್ಯತೆ. ನೆಕ್ಸ್ಟ್ ನೋಡೋಣ ಹಾಗಿದ್ರೆ. ಸೊ ಇದು ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇಲ್ಲ ಅಂತಂದ್ರೆ ಇದನ್ನ ನಿಮ್ಗೆ ತೋರಿಸ್ತೀನಿ. x - 2y = 0 ಅಂತ ಒಂದು ಉದಾಹರಣೆ ಇದೆ. ಓಕೆ, ನೆಕ್ಸ್ಟ್ 3x + 4y -20 = 0 ಅಂತ ಇದೆ. ಓಕೆ, ಇಲ್ಲಿ ನಕ್ಷೆಯನ್ನ ಹಾಕಿದಾಗ 3 ರೀತಿಯಾದ ಸಾಧ್ಯತೆಗಳು ಬರುತ್ತೆ ಅಂತ ನಾನು ಹೇಳಿದೆ. ಓಕೆ, ಹಾಗಿದ್ರೆ ನಕ್ಷೆಯನ್ನ ಹಾಕದೆಯೇ ಕೇವಲ ಅನುಪಾತಗಳನ್ನ ಹೋಲಿಸೋದ್ರ ಮುಖಾಂತರವೂ ಕೂಡ ನಾವು ಹೇಳ್ಬೋದು ರೇಖೆಗಳು ಒಂದನ್ನೊಂದು ಛೇದಿಸುತ್ತವೆಯೋ
ಅಥವಾ ಒಂದಕ್ಕೊಂದು ಸಮಾಂತರ ಆಗಿರುತ್ತದೆಯೋ ಅಥವಾ ಐಕ್ಯಗೊಂಡಿರುತ್ತದೆ. ಹೇಗೆ? ಕೇವಲ ಅನುಪಾತಗಳನ್ನ ಹೋಲಿಸೋದು. ಯಾವುದು ಅನುಪಾತ ಅಂದ್ರೆ ಹಾಗಿದ್ರೆ ನಮಗ್ ಗೊತ್ತಿದೆ, ಜೋಡಿ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಏನಾಗಿರುತ್ತೆ? a1x plus b1y plus c1 is equal to 0, a2x plus b2y plus c2 is equal to 0. Right? a1 b1 c1 a2 b2 c2 ಇವು ಸಹಗುಣಕಗಳು ಅಲ್ವಾ? ಈಗ ನಾವೇನ್ ಮಾಡೋಣ, ಅನುಪಾತಗಳನ್ನ ಹೋಲಿಸೋದು. a1 divided by a2, b1 divided by b2 ಅನುಪಾತಗಳನ್ನ ಹೋಲಿಸೋದು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. a1 divided by a2 ಅನ್ನುವಂತಹ ಒಂದು ಅನುಪಾತ ತಗೊಳ್ಳೋಣ, ಹಾಗೆ b1 divided by b2 ಅನ್ನುವಂತಹ ಒಂದು ಅನುಪಾತ ತಗೊಳ್ಳೋಣ, c1 divided by c2 ಅನ್ನುವಂತಹ ಮತ್ತೊಂದು ಅನುಪಾತವನ್ನ ತಗೊಳ್ಳೋಣ. ಅಂದ್ರೆ ಮೊದಲನೇ ಸಹಗುಣಕದ ಅನುಪಾತ, ಎರಡನೇ ಸಹಗುಣಕದ ಅನುಪಾತ, ಮೂರನೇ ಸಹಗುಣಕದ ಅನುಪಾತ. ಈಗ ನಮ್ಗೇನ್ ಬೇಕು? a1 ಎಷ್ಟಿದೆ ಮಕ್ಕಳಲ್ಲಿ? a1 ಎಷ್ಟಿದೆ? 1 ಇದೆ. ಇದನ್ನ ನೀವು ಈ ಒಂದು ಸಾಮಾನ್ಯ ರೂಪಕ್ಕೆ ಹೋಲಿಸಿದ್ರೆ a1 1 ಇದೆ ಅಲ್ವಾ? a1 is 1. a2 ಎಷ್ಟಿದೆ ಇಲ್ಲಿ? 3 ಇದೆ. b1 ಎಷ್ಟಿದೆ? -2 ಅಂತ ಇದೆ. ಹಾಗೆ b2 ಎಷ್ಟಿದೆ ಇಲ್ಲಿ? 4 ಅಂತ ಇದೆ. c1 0 ಇದೆ, c2 -20 ಇದೆ. ನೋಡಿ ಇಲ್ಲಿ c2 -20. ಸೊ ಹೊಸ ಟಾಪಿಕ್ ಸ್ವಲ್ಪ ನೀವು ಗಮನ ಇಟ್ಟು ನೋಡಿ ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ಓಕೆ, ಸೊ ನನ್ನ ಜೊತೆಗೆ ನೀವು ಕೂಡ ಬರ್ಕೋತಿದ್ದೀರಾ ಅಂತ ಅನ್ಕೋತೀನಿ. ಈಗ ಅನುಪಾತಗಳನ್ನ ಹೋಲಿಸೋದು ಅಂತಂದ್ರೆ ಏನು ಅಂತ ಗೊತ್ತಾಯ್ತು. a1 divided by a2, b1 divided by b2 and c1 divided by c2. ಇವಾಗ ನಾವೇನ್ ನೋಡ್ಬೇಕು ಅಂತಂದ್ರೆ a1 divided by a2 ನ ಬೆಲೆ b1 divided by b2 ನ ಬೆಲೆ ಏನಾದ್ರೂ ಸಮ ಬಂತ ಅಂತ ನೋಡಿ. ಇಲ್ಲ ಅಲ್ವಾ? ಇದು 1 divided by 3 ಇದೆ, ಇದು -2 divided by 4, ಎರಡು ಒಂದೇ ಎರಡು ಎರಡ್ಲೆ ಅಂತಂದ್ರೆ -1/2 ಅಂತ ಬರುತ್ತೆ. ಇದು 1/2 ಇದೆ, 1/3 ಇದೆ, ಇದು -1/2 ಇದೆ. ಹಾಗಿದ್ರೆ a1 divided by a2 is not equal to b1 divided by b2, right? a1 divided by a2 ನ ಅನುಪಾತ b1 divided by b2 ನ ಅನುಪಾತಕ್ಕೆ ಸಮವಾಗಿಲ್ಲ. ಅರ್ಥ ಆಗ್ತಿದೆನಾ? ಅರ್ಥ ಆಗ್ತಿದೆನಾ? ಓಕೆ, ಹಾಗಾದ್ರೆ ಈ ರೀತಿಯಾದ ಕಂಡೀಷನ್ ಏನಾದ್ರೂ ಬಂದ್ರೆ ಅಲ್ಲಿ ಎಂತಹ ರೇಖೆಗಳನ್ನ ನೋಡ್ತೀರಾ? ಛೇದಿಸುವ ರೇಖೆಗಳು. ನೆನ್ಪಿಟ್ಕೊಳ್ರಿ, ಛೇದಿಸುವ ರೇಖೆಗಳು. ಓಕೆ, ಎಂತಹ ಒಂದು ರೇಖೆಗಳನ್ನ ನೋಡ್ತೀವಿ ನಾವಲ್ಲಿ? ಛೇದಿಸುವ ರೇಖೆಗಳು. ಓಕೆ, ಹಾಗಿದ್ರೆ ನಮ್ಗೆ ಇದು ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಛೇದಿಸುವ ರೇಖೆಗಳಿದ್ರೆ ಅಲ್ಲಿ ಎಷ್ಟು ಪರಿಹಾರಗಳನ್ನ ಅದು ಹೊಂದಿರತ್ತೆ, ಇದು ನೀವು ನೆನ್ಪಿಟ್ಕೊಳ್ಳೇಬೇಕು. ಅಲ್ಲಿ ಅನನ್ಯ ಪರಿಹಾರವನ್ನ ಹೊಂದಿರತ್ತೆ, ನಿಖರವಾಗಿ ಒಂದು ಪರಿಹಾರ ಸಿಗತ್ತೆ. ಯಾಕೆ ಅಂತಂದ್ರೆ ನೀವು ನೋಡ್ಬಹುದು, ಇಲ್ಲಿ ಛೇದಿಸುವ ರೇಖೆಗಳು ಒಂದನ್ನೊಂದು ಪರಸ್ಪರ ಛೇದಿಸಿದಾಗ ಇಲ್ಲಿ ನಿಖರವಾಗಿ ಯಾವ ಬಿಂದುವಿನಲ್ಲಿ ಎರಡು ರೇಖೆಗಳು ಛೇದಿಸತ್ತೆ ಅಂತ ನಿಮ್ಗೆ ಸಿಗತ್ತೆ. ಅದಕ್ಕೆ ನಾವೇನಂತೀವಿ? ಅನನ್ಯ ಪರಿಹಾರ. ಏನಂತ ಹೇಳ್ತೀವಿ ಇದನ್ನ? ಅನನ್ಯ ಪರಿಹಾರ ಅಂದ್ರೆ ನಿರ್ದಿಷ್ಟವಾಗಿ ಒಂದು ಪರಿಹಾರ. ಹಾಗೇನೆ ಒಂದು ವೇಳೆ ನಮ್ಗೆ a1 divided by a2 ಇಲ್ಲಿ ನೋಡ್ಬಹುದು 2x plus 3y minus 9 ಅಂತ ಇದೆ. ಓಕೆ, 9 ಅಂತ ಇದೆ. ಇಲ್ಲಿ a1 ಬೆಲೆ 2 ಇದೆ, a2 ಬೆಲೆ 4 ಇದೆ. ಎರಡು ಒಂದ್ಲೆ ಎರಡು ಎರಡ್ಲೆ. ಹಾಗೆ b1 ಬೆಲೆ 3 ಇದೆ, b2 ನ ಬೆಲೆ 6 ಇದೆ. ಮೂರ್ ಒಂದ್ಲೆ ಮೂರ್ ಎರಡ್ಲೆ. ಇಲ್ಲಿ ನೋಡ್ಬಹುದು ಮಕ್ಕಳೇ, a1 divided by a2 ನ ಬೆಲೆ 1/2 ಅಂತ ಬಂತು, b1 divided by b2 ನ ಬೆಲೆ ಕೂಡ 1/2 ಅಂತ ಬಂತು. ಆದ್ರೆ c1 divided by c2 ಎಷ್ಟು ಬಂತು? 9 ಒಂದ್ಲೆ 9 ಎರಡ್ಲೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, ಇದು ಕೂಡ 1/2 ಅಂತ ಬಂತು. ಹಾಗಾದ್ರೆ ಇಲ್ಲಿ ಬಂದಿರುವಂತಹ ಮೂರು ಅನುಪಾತಗಳು ಸಮವಾಗಿ ಬಂತು. ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಅನುಪಾತಗಳನ್ನ ಹೋಲಿಸಿದಾಗ a1 ಅಂದ್ರೆ ಯಾವುದು, a2 ಅಂದ್ರೆ ಯಾವುದು ಗೊತ್ತಾಗಿದೆ ನಮ್ಗೆ ಅಲ್ವಾ? ಯಾವಾಗ ಮೂರು ಅನುಪಾತಗಳು ಸಮವಾಗಿ ಬಂದ್ರೆ ಅಲ್ಲಿ ಎಂತಹ ರೇಖೆಗಳನ್ನ ನೋಡೋದಕ್ಕೆ ಸಿಗತ್ತೆ? ಐಕ್ಯವಾಗಿರುವಂತಹ ರೇಖೆಗಳು. ಐಕ್ಯ ರೇಖೆಗಳು ಅಂತಂದ್ರೆ ಒಂದರ ಮೇಲೊಂದು ಓವರ್ಲ್ಯಾಪ್ ಆಗಿರುವಂತಹ ರೇಖೆಗಳು. ಓಕೆ, ಹೀಗಿದ್ದಾಗ ಎಷ್ಟು ಸಂಖ್ಯೆಯ ಪರಿಹಾರ ಇರತ್ತೆ ನೆನ್ಪಿಟ್ಕೊಳ್ರಿ, ವೆರಿ 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 ಇಂಪಾರ್ಟೆಂಟ್. ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಸಿಗತ್ತೆ. ಪರಸ್ಪರ ಛೇದಿಸಿದಾಗ
ಒಂದು ಪರಿಹಾರ, ಅದನ್ನ ನಾವು ಅನನ್ಯ ಪರಿಹಾರ ಅಂತ ಹೇಳ್ತೀವಿ. ಐಕ್ಯಗೊಂಡಾಗ ಅಪರಿಮಿತ ಸಂಖ್ಯೆಯ ಪರಿಹಾರಗಳು. ನೆನ್ಪಿಟ್ಕೊಳ್ರಿ ಇದನ್ನ. ಓಕೆ, ಇನ್ನೊಂದು ಕಂಡೀಷನ್ ಇದೆ, A1/A2. ಈ ಒಂದು ಎಕ್ಸಾಂಪಲ್ ಅಲ್ಲಿ ನೋಡಬಹುದು ನೀವು. A1 ಎಷ್ಟಿದೆ ಮಕ್ಕಳ? ಇಲ್ಲಿ 1 ಇದೆ, A2 2 ಇದೆ, B1 2 ಇದೆ, B2 4 ಇದೆ. ಓಕೆ, ಇಲ್ಲಿ 2 1 2 2. ಇದೇ ತರ ನೀವು ಯಾವುದೇ ಎಕ್ಸಾಂಪಲ್ ಅನ್ನು ತಗೊಂಡ್ರು ಕೂಡ ಚೆಕ್ ಮಾಡ್ಕೋಬಹುದು. 4 1 4 3. ಇಲ್ಲಿ ನೀವು ಗಮನಿಸಿದ್ರೆ 1/2 A1/A2 ನ ಬೆಲೆ 1/2 ಅಂತ ಬಂತು, B1/B2 ನ ಬೆಲೆ 1/2 ಅಂತ ಬಂತು, ಹಾಗೆ C1/C2 ನ ಬೆಲೆ C1/C2 ನ ಬೆಲೆ 1/3 ಅಂತ ಬಂತು. ನಾನೇನ್ ಹೇಳ್ತಾ ಇದ್ದೀನಿ, ಕೇವಲ ಅನುಪಾತಗಳನ್ನ ಹೋಲಿಸ್ರಿ. ಓಕೆ, ಕ್ಯಾನ್ಸಲ್ ಮಾಡೋದ ಬಂದ್ರೆ ಕ್ಯಾನ್ಸಲ್ ಮಾಡಿ. ಇಲ್ಲಿ 2 1 2 2 4 1 4 3. ಇಲ್ಲಿ ನೋಡಿದ್ರೆ A1/A2 ಈಸ್ ಈಕ್ವಲ್ ಟು B1/B2, ರೈಟ್? ಮೊದಲನೇ 2 ಅನುಪಾತಗಳು ಸಮವಾಗಿದೆ, ಆದ್ರೆ 3ನೇ ಅನುಪಾತ ನಮ್ಗೆ ಸಮವಾಗಿ ಬಂದಿಲ್ಲ. ಯಾಕೆ? ಅದು 1/3 ಅಂತ ಬಂತು. ದಟ್ ಮೀನ್ಸ್ A1/A2 ಈಸ್ ಈಕ್ವಲ್ ಟು B1/B2, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು C1/C2. 3ನೇ ಅನುಪಾತಕ್ಕೆ ಸಮವಾಗಿಲ್ಲ. ಮೊದಲ 2 ಅನುಪಾತಗಳು ಸಮ ಇದೆ. ಹೀಗಿದ್ದಾಗ ಎಂತಹ ರೇಖೆಗಳನ್ನ ನಾವು ನೋಡ್ತೀವಿ? ಸಮಾಂತರ ರೇಖೆಗಳು. 2 ರೇಖೆಗಳು ಸಮಾಂತರ ಅಂದ್ರೆ ಈ ತರ ಬರುತ್ತೆ. ಸಮಾಂತರ ರೇಖೆಗಳಿದ್ದಾಗ ಎಷ್ಟು ಪರಿಹಾರ ಇರುತ್ತೆ? ಪರಿಹಾರಗಳು ಇರೋದಿಲ್ಲ. ನೆನಪಿಟ್ಕೊಳ್ರಿ. ಇಲ್ಲಿ ನಮ್ಗೆ ಒಂದನ್ನೊಂದು ಛೇದಿಸಿದ್ರೆ ಅನನ್ಯ ಪರಿಹಾರ, ಹಾಗೆ ಒಂದನ್ನೊಂದು ಐಕ್ಯಗೊಂಡ್ರೆ ಅಪರಿಮಿತ ಸಂಖ್ಯೆಯ ಪರಿಹಾರ, ಹಾಗೆ ಸಮಾಂತರ ಇದ್ರೆ ಯಾವುದೇ ಪರಿಹಾರ ಇಲ್ಲ. ಓಕೆ, ಕಂಡೀಷನ್ ಕೂಡ ನಮ್ಗೆ ಗೊತ್ತಿರ್ಬೇಕು. ಸೊ ಇದನ್ನ ಬರ್ಕೊಡ್ರಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಎಸ್, ಇಲ್ಲಿ ಛೇದಿಸಿದ್ರೆ ಒಂದೇ ನಿಮಿಷ ಇಲ್ಲಿ ಬರಿತೀನಿ ಬೇಕಿದ್ರೆ. A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಅಂತ ಬಂದ್ರೆ ಅಲ್ಲಿ ರೇಖೆಗಳೇನಾಗಿರುತ್ತೆ? ಛೇದಿಸತ್ತೆ. ಎಷ್ಟು ಪರಿಹಾರ ಇರುತ್ತೆ? ಅನನ್ಯ ಪರಿಹಾರ. ನೋಟ್ ಡೌನ್ ಮಾಡ್ಕೊಳ್ರಿ ಇದನ್ನ. ಒಂದು ವೇಳೆ A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2 ಅಂದ್ರೆ ಎಲ್ಲಾ ಅನುಪಾತಗಳು ಸಮವಾಗಿ ಬಂದ್ರೆ ಅಲ್ಲಿ ಐಕ್ಯಗೊಳ್ಳುವ ರೇಖೆಗಳಿರತ್ತೆ. ಐಕ್ಯಗೊಂಡಾಗ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನ ಹೊಂದಿರತ್ತೆ. ಸೊ ಇದು ನಿಮ್ಗೆ ಈ ಟಾಪಿಕ್ ಅನ್ನ ನಾವು ಹೆಚ್ಚಿಗೆ ಲೆಕ್ಕವನ್ನ ಬಿಡಿಸ್ತಾ ಹೋದಾಗೆ ಪರ್ಫೆಕ್ಟ್ ಆಗ್ತೀರಾ. ಇದು ನಮ್ಗೆ ಬೇಸಿಕ್. ಜಸ್ಟ್ ಬರ್ಕೊಳ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ ಇದನ್ನ. ಅಪರಿಮಿತ ಸಂಖ್ಯೆಯ ಪರಿಹಾರ ಇರುತ್ತೆ. ಹಾಗೆ A1/A2 is equal to B1/B2, but it is not equal to C1/C2 ಅಂತ ಅಲ್ಲಿ ಸಮಾಂತರವಾದ ರೇಖೆಗಳು ಯಾವುದೇ ಸಂಖ್ಯೆಯ ಪರಿಹಾರ ಇಲ್ಲ. ಯಾವುದೇ ಪರಿಹಾರ ಇಲ್ಲ. ಓಕೆ, ನೆನ್ಪಿಟ್ಕೊಳ್ರಿ ಇದನ್ನ. ಪರಿಹಾರ ಇಲ್ಲ. ಸೊ ಇದು ಇಂಪಾರ್ಟೆಂಟ್ ಆಗಿ ನಮ್ಗೆ ಗೊತ್ತಿರ್ಬೇಕಾದಂತಹ ಅಂಶ. ಈ 3 ಅಂಶಗಳ ಮೇಲೆ ಇಡೀ ಟಾಪಿಕ್ ಡಿಪೆಂಡ್ ಆಗಿದೆ. ಓಕೆ, ನಾವು ಪರಿಹಾರಗಳನ್ನ ಕಂಡುಹಿಡಿಬೇಕಂದ್ರೆ ಅಲ್ಲಿ ಎಂತಹ ರೇಖೆಗಳನ್ನ ನೋಡ್ತೀವಿ ಅದನ್ನೇ ಕಂಡುಹಿಡಿಯೋದು. ಇಡೀ ಅಧ್ಯಾಯ ಪೂರ್ತಿ ನಮ್ಗೆ ಅದೇ ಇದೆ. ಓಕೆ, ಸೊ ಹಾಗಿದ್ರೆ ಇವತ್ ನಾವು ಸಮೀಕರಣ ಅಂದ್ರೆ ಏನು, ಬಹುಪದೋಕ್ತಿ ಅಂದ್ರೆ ಏನು, ಎರಡಕ್ಕೆ ಏನ್ ಡಿಫ್ರೆನ್ಸ್ ಇದೆ, ಹಾಗೆ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು, ಮತ್ತು ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ, ಮತ್ತು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಹಾಗೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಮತ್ತೆ ಅದರ ಸಾಮಾನ್ಯ ರೂಪ, ಮತ್ತೆ ನಕ್ಷಾ ವಿಧಾನ. ನೀವು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಇದ್ದಾಗ ಎಷ್ಟು ರೀತಿಯ ಸಾಧ್ಯತೆಗಳನ್ನ ನಾವು ನೋಡ್ತೀವಿ, ಹಾಗೆ ಅನುಪಾತಗಳನ್ನ ಹೋಲಿಸಿದಾಗ ಯಾವ ರೀತಿಯಾದ ರೇಖೆಗಳು ಬರುತ್ತೆ, ಇದನ್ನ ನಾವು ಇವತ್ತು ಅಧ್ಯಯನ ಮಾಡಿದ್ವಿ. ಓಕೆ, ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನಕ್ಷಾ ವಿಧಾನವನ್ನ ತಿಳ್ಕೊಳ್ಳೋಣ. ನಕ್ಷಾ ವಿಧಾನ ನಿಮ್ಗೆ 4 ಅಂಕಗಳಿಗೆ ಕಂಪಲ್ಸರಿ ಆಗಿ ಬರುವಂತಹ ಪ್ರಶ್ನೆ. ಓಕೆ, ಹಾಗಿದ್ರೆ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನಾಳೆ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ದು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ನೋಟ್ ಡೌನ್ ಮಾಡಿದ್ದನ್ನ ಇನ್ನೊಂದ್ಸರ್ತಿ ರಿವೈಸ್ ಮಾಡಿ, ಅಂದ್ರೆ ನಾಳೆ ನಮ್ಗೆ ಮುಂದಿನ ಲೆಕ್ಕಗಳನ್ನ ಬಿಡಿಸೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇವತ್ತು.
ಚೆನ್ನಾಗಿ ಸ್ಟಡಿ ಮಾಡ್ರಿ, ಈಗಿಂದಾನೇ ಸ್ಟಾರ್ಟ್ ಮಾಡ್ರಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್.